ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟ್ ಜಗತ್ತಿನಲ್ಲಿ ಹೊಳೆಯುತ್ತಿರುವಂತ ಒಬ್ಬ ಎಂಥ ತಾರೆ ಅಂದ್ರೆ, ಇವರು ಮೈದಾನಕ್ಕೆ ಇಳಿದ್ರೆ ತುಂಬಾ ಒಳ್ಳೆ ಬೌಲರ್ಗಳನ್ನ ಕೂಡ ಮನಸೋ ಇಚ್ಛೆ ದಂಡಿಸ್ತಾರೆ. ಕ್ರಿಕೆಟ್ ಜಗತ್ತಿನ ಈ ತಾರೆ ಕ್ರಿಕೆಟ್ ಜಗತ್ತಿನ ಪ್ರತಿಯೊಂದು ಫಾರ್ಮ್ಯಾಟ್ನಲ್ಲೂ ದೇಶದ ಹೆಸರನ್ನ ಎತ್ತರಕ್ಕೇರಿಸಿದ್ದಾರೆ. ಯಾವಾಗ ಇಂಡಿಯಾ T20ನಲ್ಲಿ ವರ್ಲ್ಡ್ ಚಾಂಪಿಯನ್ ಆಯ್ತು, ಯಾವಾಗ ಇಂಡಿಯಾ ಒನ್ ಡೇನಲ್ಲಿ ವರ್ಲ್ಡ್ ಚಾಂಪಿಯನ್ ಆಯ್ತಲ್ಲ, ಎರಡರಲ್ಲೂ ಈ ಪ್ಲೇಯರ್ನ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ. ಪ್ಲೀಸ್ ವೆಲ್ಕಮ್ ಗೌತಮ್ ಗಂಭೀರ್. ಮತ್ತೆ ಇವತ್ತಿನ ಮೊಕದ್ದಮೆಗೆ ನಾವು ಜಡ್ಜ್ ಆಗಿ ಕರೆದಿದ್ದೇವೆ ಫಾರ್ಮರ್ ಕ್ರಿಕೆಟರ್ ಅಮಿತ್ ಭಂಡಾರಿ ಅವರನ್ನ. ಅಮಿತ್ ಭಂಡಾರಿ, ಈಗ ಮೊಕದ್ದಮೆ ಶುರುವಾಗ್ತಾ ಇದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಕ್ರಿಕೆಟ್ ಸ್ಟಾರ್ ಗೌತಮ್ ಗಂಭೀರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಗೌತಮ್ ಗಂಭೀರ್ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ತರಲೆ ಎಂಬುದು. ಮುಖ ನೋಡಿದ್ರೆ ನೀವು ತುಂಬಾ ಮುಗ್ಧರು ಅಂತ ಕಾಣ್ತೀರಾ, ಆದ್ರೆ ನಾನ್ ಕೇಳ್ಪಟ್ಟೆ ನೀವು ತುಂಟತನ ಮಾಡೋದ್ರಲ್ಲಿ ಎಲ್ರಿಗಿಂತ ಮುಂದೆ ಇದ್ದೀರಾ ಅಂತ. ಸರ್ ನೋಡಿ, ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ತರಲೆ ಮಾಡ್ತಿದ್ದೆ. ಐ ಥಿಂಕ್ ಇವತ್ತಿನ ಯಾರೇ ಯಂಗ್ಸ್ಟರ್ಸ್ನ ನೀವು ನೋಡಿದ್ರು ಕೂಡ ಅವರು ತರಲೆ ಮಾಡಿರ್ತಾರೆ ಸ್ಕೂಲ್ ಡೇಸಲ್ಲಿ. ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಸ್ಕೂಲ್ ಡೇಸ್. ಈಗ ಮೆಚ್ಯೂರ್ ಆಗಿದ್ದೀನಿ, ಅಷ್ಟೆಲ್ಲ ತರಲೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ನೀವು ನನ್ನ ಫ್ರೆಂಡ್ಸ್ನ ಬೇಕಿದ್ರೆ ಕೇಳಿ ನೋಡ್ಬೋದು. ನಾನ್ ಕೇಳ್ಪಟ್ಟೆ ನೀವು ಚಿಕ್ಕವರಿದ್ದಾಗ ಯಾರ್ದಾದ್ರೂ ಪ್ಯಾಂಟ್ಗೆ ಚೀವಿಂಗ್ ಗಮ್ನ ಅಂಟಿಸ್ಬಿಡ್ತಾ ಇದ್ರೆ. ಹೌದು, ಆಗೇನೋ ಆ ಥರ ಎಲ್ಲ ಮಾಡ್ತಾ ಇದ್ದೆ. ಚೂಯಿಂಗ್ ಗಮ್ನ ಎಸ್ತಿದ್ದೀನಿ, ಚೂಯಿಂಗ್ ಗಮ್ನ ಅಂಟಾಕಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಬರೀ ಚೂಯಿಂಗ್ ಗಮ್ ಏನು, ಫೋಮ್ ಕೂಡ ಹಾಕಿದ್ದೀನಿ. ಅದೆಲ್ಲ ಚಿಕ್ಕ ವಯಸ್ಸಿದ್ದಾಗ ಮಾಡಿದ್ದು, ಅದೆಲ್ಲ ಹುಡುಗಾಟ ಆಗಿತ್ತು ಅಷ್ಟೇ. ಪಕ್ಕದ ಮನೆ ಕಿಟಕಿ ಗಾಜನ್ ಹೊಡಿತಾ ಇದ್ರಂತೆ. ನಾನು ಕಾರ್ ಕಿಟಕಿ ಹೊಡೆದಾಕಿದ್ದೀನಿ, ಮನೆ ಕಿಟಕಿ ಹೊಡೆದಾಕಿದ್ದೀನಿ. ನನ್ನ ಪ್ರಕಾರ ಇದೆಲ್ಲ ತಪ್ಪಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಕ್ರಿಕೆಟ್ ಆಡೋವಾಗ ದೀಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್. ಹಾಗಾಗಿ ಇದೆಲ್ಲ ಆಗ್ತಾ ಇರುತ್ತೆ. ಯುವರಾಜ್ ಸಿಂಗ್ ಅವರು ಆಪ್ಕಿ ಅದಾಲತ್ಗೆ ಬಂದಿದ್ದಾಗ ಅವರೊಂದು ಮಾತನ್ನ ಹೇಳಿದ್ರು. ಕ್ರಿಕೆಟ್ ಟೀಮ್ನಲ್ಲಿ ಯಾರಾದ್ರೂ ತುಂಬಾನೇ ತುಂಟುತನ ಮಾಡ್ತಾರೆ ಅಂತಂದ್ರೆ ಅದು ಸಚಿನ್ ತೆಂಡೂಲ್ಕರ್ ಅಂತ. ನೋಡಿ, ಎಲ್ರೂ ತರಲೆ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಆದ್ರೆ ಒಂದಿಬ್ರು ಹೆಸರು ತಗೋಬಹುದು ಮಾಡ್ತಾರೆ. ನೋಡಿ, ಹರ್ಭಜನ್ ಸಿಂಗ್ ಅವರು ತುಂಬಾನೇ ತರಲೆ ಮಾಡ್ತಾರೆ, ಹಾಗೆ ಇನ್ನೊಂದಿಬ್ರು ತುಂಬಾ ತರಲೆ ಮಾಡ್ತಾರೆ. ಎಲ್ಲರೂ ಕೂಡ ಹಾಗೆ ಇರ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಸ್ಟ್ರೆಸ್ ಬಸ್ಟರ್ ಆಲ್ಸೋ. ನೀವು ಇಂಡಿಯಾಗೋಸ್ಕರ ಆಡ್ತಾ ಇದ್ದೀರಾ ಅಂದಾಗ ನಿಮ್ಮ ಮೇಲೆ ತುಂಬಾನೇ ಸ್ಟ್ರೆಸ್ ಇರುತ್ತೆ, ಎನ್ವೈರನ್ಮೆಂಟೇ ಹಾಗಿರುತ್ತೆ. ಹಾಗಾಗಿ ಈ ತರ ಸಣ್ಣ ಪುಟ್ಟ ತರಲೆಗಳು ಮಾಡಿದಾಗ ಆ ಸ್ಟ್ರೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಮಾಡಿರುವಂತ ಯಾವ್ದಾದ್ರು ಒಂದು ತುಂಟತನ ಜನಗಳಿಗೆ ಹೇಳ್ಬೋದಾ? ನೋಡಿ, ನನ್ಗೆ ಈಗಲೂ ಕೂಡ ನೆನಪಿದೆ. ನಾನು ಅಂಡರ್ 16 ಡೆಲ್ಲಿಗೋಸ್ಕರ ಆಡಿದಾಗ ಟಿಸೋ ಟೀಮ್ ಓನರ್ ಏನಿದ್ರು, ಟಿಸೋ ನಮ್ಮ ಸ್ಪಾನ್ಸರ್ ಆಗಿದ್ರು. ಬಾಂಬೆನಲ್ಲಿ ನಮ್ಮ ಕ್ವಾರ್ಟರ್ ಫೈನಲ್ ನಡೀತಾ ಇತ್ತು. ಮತ್ತೆ ನಾನು ಓನರ್ ಮುಖದ ಮೇಲೆ ಚೂಯಿಂಗ್ ಗಮ್ ಎಸ್ತಿದ್ದೆ. ನಾನು ಸಿಕ್ಕಾಕೊಂಡಿದ್ದೆ ಕೂಡ. ನೋಡಿ, ವರ್ಸ್ಟ್ ಥಿಂಗ್ ಅಂತಂದ್ರೆ ಇದೆ, ಓನರ್ ಮುಖದ ಮೇಲೆ ನಾನು ಚೂಯಿಂಗ್ ಗಮ್ ಎಸ್ತಿದ್ದು ಮತ್ತೆ ಸಿಕ್ಕಾಕೊಂಡಿದ್ದು. ಆಗ ಅಂಡರ್ 16 ಅಂದ್ರೆ ನನ್ಗೊಂದು 14-15 ವರ್ಷ ಅನ್ಸುತ್ತೆ. ನಾನ್ ಮಾಡಿರೋ ಅತಿ ದೊಡ್ಡ ತರಲೆ ಇದೆ ಅನ್ಕೋತೀನಿ. ನಿಮ್ಮ ಹೆಚ್ಚಿನ ಅಗ್ರೆಷನ್ ಎಲ್ಲಾದ್ರೂ ಕಾಣಿಸುತ್ತೆ ಅಂತಂದ್ರೆ ಅದು ಪಾಕಿಸ್ತಾನದ ವಿರುದ್ಧ. ಸರ್, ನನ್ನ ಮಾತ್ರ ಅಲ್ಲ, ಐ ಥಿಂಕ್ ನೀವು ಇಡೀ ಭಾರತದ ಅಗ್ರೆಷನ್ ನೋಡಿದ್ರೆ ಪಾಕಿಸ್ತಾನದ ವಿರುದ್ಧ ಅದು ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ನಮ್ಮ ಲ್ಯಾಂಗ್ವೇಜ್ ಕೂಡ ಒಂದೇ ಆಗಿರೋದ್ರಿಂದ ದ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅಲ್ಲಿ ಏನಾಗುತ್ತೆ ಅದನ್ನ ನಾನು ಕ್ಯಾಮ್ರಾ ಮುಂದೆ ಹೇಳೋದು ಕೂಡ ಆಗಲ್ಲ. ಅವ್ರು ಬಳಸುವಂಥ ಪದಗಳು ಹೇಗಿರುತ್ತೆ ಅಂದರೆ ನಾವು ಆ ಸಮಯದಲ್ಲಿ ಅಗ್ರೆಸಿವ್ ಆಗಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಅಂಥ ಯಾವ ಬೌಲರ್ ಇದ್ದಾರೆ ಅವರಿಗೆ ಹೆಚ್ಚು ರನ್ ಹೊಡೆಯೋದ್ರಿಂದ ನಿಮಗೆ ಮಜಾ ಸಿಕ್ಕಿದೆ? ಪಾಕಿಸ್ತಾನದ ವಿರುದ್ಧ ಹೆಚ್ಚಿನ ರನ್ ಗಳಿಸಿದ್ರೆ ಖಂಡಿತ ಹೆಚ್ಚಿನ ಖುಷಿ ಸಿಗುತ್ತೆ. ಅಂದರೆ ಪಾಕಿಸ್ತಾನದ ವಿರುದ್ಧ ಯಾಕೆ ಅಂದರೆ ನಾವು ಇಂಡಿಯಾ ಮತ್ತು ಪಾಕಿಸ್ತಾನದ ರೈವಲ್ರಿ ಬಗ್ಗೆ ಎಷ್ಟೆಲ್ಲ ವಿಷಯಗಳನ್ನ ಕೇಳಿದ್ದೀವಿ. ಹಾಗಾಗಿ ಕ್ರಿಕೆಟ್ ಶುರು ಮಾಡಿದಾಗ ಪಾಕಿಸ್ತಾನದ ವಿರುದ್ಧ ಹೆಚ್ಚಿನ ರನ್ ಗಳಿಸಬೇಕು, ಪಾಕಿಸ್ತಾನದ ವಿರುದ್ಧ ಗೆಲ್ಲಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ. ಅವ್ರ ವಿರುದ್ಧ ಪರ್ಫಾರ್ಮ್ ಮಾಡಿದಾಗ ಹೆಚ್ಚಿನ ಖುಷಿ ಸಿಗುತ್ತೆ. ನಿಮ್ಮನ್ನ ಇವತ್ತು ಕೂಡ ಭಯ ಬೀಳಿಸುವಂತ ಯಾರಾದರೂ ಬೌಲರ್ ಇದ್ದಾರಾ? ಸಮ್ವನ್ ಲೈಕ್ ಬ್ರಿಟ್ಲಿ ಮತ್ತೆ ಡೇಲ್ ಸ್ಟೇನ್ ಇದಾರಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಆ ರೀತಿ ತುಂಬಾ ಬೌಲರ್ಸ್ ಇದ್ದಾರೆ. ಅದೇ ರೀತಿ ಮುರಳೀಧರನ್ ಇದಾರಲ್ಲ, ಅವರು ಕೂಡ ಒಬ್ಬ ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿದ್ದಾರೆ. ಅವ್ರ ವಿರುದ್ಧ ರನ್ ಗಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಈ ರೀತಿ ರನ್ ಗಳಿಸೋದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಅಂದ್ರೆ ನೀವು ಕಷ್ಟ ಅನ್ಕೊಂಡಂತ ಒಬ್ಬ ಬೌಲರ್ ವಿರುದ್ಧ ನೀವು ರನ್ ಗಳಿಸಿದಾಗ ನಿಮ್ಗೆ ಎಷ್ಟು ಖುಷಿ ಸಿಗುತ್ತೆ ಅದನ್ನ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ರೀತಿ ಸಂದರ್ಭಗಳಲ್ಲಿ ನಿಜವಾಗ್ಲೂ ತುಂಬಾನೇ ಖುಷಿ ಸಿಗುತ್ತೆ. ಅಂತ ಯಾರಾದರೂ ಬೌಲರ್ ಇದ್ದಾರಾ ಅವರ ವಿರುದ್ಧ ಹೆಚ್ಚಿನ ರನ್ ಮಾಡಿದಾಗ ನಿಮಗೆ ಖುಷಿ ಸಿಗುತ್ತೆ ಅಂತ ಅನ್ಸೋದು? ನೋಡಿ, ನನ್ನ ತಲೆಗೆ ಒಬ್ಬರು ಬೌಲರ್ ಹೆಸರು ಬರ್ತಾ ಇದೆ. ಅವ್ರ ವಿರುದ್ಧ ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡೇ ಇಲ್ಲ. ಶೇನ್ ವಾನ್ ಇದಾರಲ್ಲ, ಅವ್ರ ವಿರುದ್ಧ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಬೇಕು ಅಂತ ನನಗೆ ತುಂಬಾನೇ ಆಸೆ ಇತ್ತು, ರನ್ ಮಾಡಬೇಕು ಅಂತ ಆಸೆ ಇತ್ತು.
ಅವ್ರ ವಿರುದ್ಧ IPL ಅಲ್ಲಿ ಮಾತ್ರ ಆಡಿದ್ದೀನಿ. ಅವ್ರ ವಿರುದ್ಧ ನಾನು ಆಡಿ ಅವ್ರ ವಿರುದ್ಧ ರನ್ ಗಳಿಸಿದ್ರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂದ್ರೆ ಅವರೊಬ್ಬ ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿದ್ದಾರೆ, ತುಂಬಾ ದೊಡ್ಡ ಕಾಂಪಿಟೇಟರ್ ಕೂಡ ಹೌದು. ಅವ್ರ ವಿರುದ್ಧ ರನ್ ಗಳಿಸಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಸಿಕ್ತಿತ್ತು. ಗೌತಮ್, ಸಾಕಷ್ಟು ಜನ ಹೇಳ್ತಾರೆ ಇಂಡಿಯಾ ಮತ್ತೆ ಪಾಕಿಸ್ತಾನದ ರಿಲೇಶನ್ಶಿಪ್ ಚೆನ್ನಾಗಿಲ್ದೇ ಇರೋದ್ರಿಂದ ಅವರ ವಿರುದ್ಧ ಆಟ ಆಡೋದು ಇಷ್ಟ ಆಗೋದಿಲ್ಲ ಅಂತ. ನೋಡಿ, ಇದು ಒಂದು ಪೊಲಿಟಿಕಲ್ ಡಿಸಿಷನ್ ಆಗಿದೆ, ಮತ್ತೆ ಇದ್ರ ಬಗ್ಗೆ ಗೌರ್ಮೆಂಟ್ ಡಿಸಿಷನ್ ತಗೋಬೇಕಿದೆ. ಆದ್ರೆ ನನಗನ್ಸುತ್ತೆ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ತುಂಬಾನೇ ಮುಖ್ಯ ಅಂತ. ಈಗ ನೀವು ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾ ಸೀರೀಸ್ನ ತಗೊಳ್ಳಿ. ಅವರಿಬ್ರು ವಿರುದ್ಧವಾಗಿ ಆಡಲಿಲ್ಲ ಅಂದ್ರೆ ಕ್ರಿಕೆಟಲ್ಲಿರೋ ಫನ್ನೇ ಹೊರಟೋಗುತ್ತೆ. ಅದೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀಬೇಕಾದ್ರೆ ವ್ಯೂವರ್ಶಿಪ್ನ ನೋಡಿ, ಜನರಲ್ಲಿರೋ ಎಕ್ಸ್ಪೆಕ್ಟೇಷನ್ ನೋಡಿ, ಅವ್ರ ಮುಖದಲ್ಲಿರೋ ಟೆನ್ಷನ್ನ ನೋಡಿ. ನಾವು ಕೊನೆ ಮ್ಯಾಚ್ ವರ್ಲ್ಡ್ ಕಪ್ ಸೆಮಿಫೈನಲ್ ಪಾಕಿಸ್ತಾನದ ವಿರುದ್ಧ ಆಡಿದ್ವಿ. ಆಗ ಜನರ ರಿಯಾಕ್ಷನ್ಸ್ ಹೇಗಿತ್ತು ಅಂತ ನೋಡಿ. ನಾವು ಅವ್ರ ವಿರುದ್ಧ ಗೆದ್ದಾಗ ಜನರು ಎಷ್ಟು ಖುಷಿ ಪಟ್ರು. ಹಾಗಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಆಡೋದು ತುಂಬಾ ಮುಖ್ಯ ಅಂತ ನನಗನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಈ ಮಾತು ನಿಜನಾ? ಜನ ಹೇಳ್ತಾರೆ ಪಾಕಿಸ್ತಾನದ ವಿರುದ್ಧ ಗೆದ್ದಾಗಿದೆ, ಇನ್ ಫೈನಲ್ ಗೆದ್ರು ಬಿಟ್ರು ಪರವಾಗಿಲ್ಲ ಅಂತ. ನೋಡಿ, ಮುಂಚೆಯಿಂದ ಕೂಡ ಹೀಗೆ ಇದೆ. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಆಡೋವಾಗ ಆ ಮ್ಯಾಚ್ನ ಗೆದ್ರೆ ಬೇರೆ ಯಾವ ಮ್ಯಾಚ್ ಕೂಡ ಅಷ್ಟೊಂದು ಇಂಪಾರ್ಟೆನ್ಸ್ನ ಜನ ಕೊಡೋದಿಲ್ಲ, ಗೆಲ್ತಿರೋ ಬಿಡ್ತಿರೋ ಕೇಳಲ್ಲ. ಹಾಗಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಆಡೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಒಂದು ಫನ್ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ, ಹಾಗೂ ಅಗ್ರೆಷನ್ ಕೂಡ ಬರುತ್ತೆ. ನೋಡಿ, ಈಗ ಮುಂದಿನ ವರ್ಷ ಮಾರ್ಚಲ್ಲಿ ಪಾಕಿಸ್ತಾನದ ಟೀಮ್ ಬರ್ತಾ ಇದೆ. ನೀವು ಜನಗಳಿಗೆ ಪ್ರಾಮಿಸ್ ಮಾಡ್ತೀರಾ ಅವ್ರಿಗೆ ಸರಿಯಾಗಿ ಬಾರಿಸ್ತೀವಿ ಅಂತ? ಸರ್, ಪ್ರಯತ್ನ ಅಂತೂ ಅದೇ ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ನಮ್ಮ ಹಿಂದಿನ ರೆಕಾರ್ಡ್ಸ್ಗಳನ್ನ ನೀವು ನೋಡಿದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ಕನ್ಸಿಸ್ಟೆಂಟ್ ಆಗಿ ಯಾವಾಗ್ಲೂ ಗೆಲ್ತಾ ಬಂದಿದೆ. ಮುಂದೆ ಕೂಡ ಹಾಗೆ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಿಂದಿನ ರೆಕಾರ್ಡ್ಸ್ಗಳನ್ನ ನೋಡಿದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ. ಮತ್ತೆ ಪಾಕಿಸ್ತಾನ ಮುಂದೆ ಭಾರತಕ್ಕೆ ಬಂದಾಗ ಭಾರತ ಅದೇ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವ್ರನ್ನ ಖಂಡಿತ ಸೋಲ್ಸೋ ಪ್ರಯತ್ನ ಮಾಡ್ತೀವಿ. ಸರ್, ನಿಮ್ ಮದ್ವೆ ಯಾವಾಗುತ್ತೆ? ಅಲ್ಲ, ಈಗ ಮದುವೆ ಬಗ್ಗೆ ಯೋಚಿಸೋಕೆ ಟೈಮ್ ಕೂಡ ಇಲ್ಲ. ಯಾಕಂದ್ರೆ ಅಷ್ಟು ಕ್ರಿಕೆಟ್ ಆಡ್ತಾ ಇದೀವಿ ನಾವು. ಮುಂದೆ ಸಮಯ ಬಂದಾಗ, ಒಳ್ಳೆ ಹುಡುಗಿ ಸಿಕ್ಕಾಗ ಖಂಡಿತ ಮದುವೆ ಆಗ್ತೀನಿ. ಗೌತಮ್, ಸಾಕಷ್ಟು ಪ್ರಶ್ನೆಗಳು ಮತ್ತು ಆರೋಪಗಳು ನನ್ನ ಹತ್ರ ಇದೆ. ನಾವೀಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಗೌತಮ್ ಗಂಭೀರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಮೊದಲಿಗೆ ಸೆಹ್ವಾಗ್ ಔಟ್ ಆದ್ರು, ಆನಂತರ ಸಚಿನ್ ಔಟ್ ಆದ್ರು, ಮತ್ತೆ ಜನಗಳು ನಂಬಿಕೆನೇ ಬಿಟ್ಟುಬಿಟ್ಟಿದ್ರು. ಆದರೆ ನಾನು ನಂಬಿಕೆ ಕಳ್ಕೊಂಡಿರಲಿಲ್ಲ, ಆನೆಸ್ಟ್ಲಿ. ಬಿಕಾಸ್ ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಕ್ರಿಕೆಟ್ ಸ್ಟಾರ್ ಗೌತಮ್ ಗಂಭೀರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಗೌತಮ್ ಗಂಭೀರ್ ಮೇಲಿರುವ ಆರೋಪವೆಂದರೆ ಇವರು ಯಾವಾಗಲೂ ಇನ್ಸೆಕ್ಯೂರ್ ಆಗಿರುತ್ತಾರೆ ಎಂಬುದು. ಒನ್ ಡೇನಲ್ಲಿ ನಿಮ್ಮನ್ನ ಡ್ರಾಪ್ ಮಾಡಿದ್ರು, ಟೆಸ್ಟ್ ಮ್ಯಾಚಿಂದ ನಿಮ್ಮನ್ನ ಡ್ರಾಪ್ ಮಾಡಿದ್ರು. ಇದರ ಪರಿಣಾಮ ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ಆಗಿದೆ ಅಂತಂದ್ರೆ ನಿಮ್ಗೆ ಇವತ್ತಿಗೂ ಭಯ ಆಗತ್ತಾ? ಖಂಡಿತ ಸರ್. ನೀವು ಭಾರತ ತಂಡವನ್ನು ನೋಡಿದಾಗ, ಅಂದರೆ ಭಾರತಕ್ಕೋಸ್ಕರ ನೀವು ಆಡ್ತಾ ಇದ್ದೀರಾ ಅಂದಾಗ ನಾವು ಕಾಂಪ್ಲೇಸೆಂಟ್ ಆಗೋಕ್ಕಾಗಲ್ಲ. ಯಾಕಂದರೆ ಕಾಂಪಿಟೇಷನ್ ಅಷ್ಟೊಂದಿದೆ. ನೀವು ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಕೇಳಿದ್ರೆ, ನನಗೆ ಇನಿಷಿಯಲಿ ತುಂಬ ಸಮಯ ತನಕ ಆಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈಗಲೂ ಕೂಡ ನಾನು 1-2-3 ಮ್ಯಾಚಲ್ಲಿ ರನ್ ಮಾಡಲಿಲ್ಲ ಅಂತಂದರೆ ನನ್ನ ಡ್ರಾಪ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ವಿಚ್ ಈಸ್ ಇನ್ ಅ ವೇ ಒಳ್ಳೇದು ಕೂಡ ಮತ್ತೆ ಕೆಟ್ಟದು ಕೂಡ. ಕೆಟ್ಟದ್ದು ಯಾಕಂದರೆ ನನ್ನ ಮೇಲೆ ನಾನು ತುಂಬ ಕಠಿಣವಾಗಿರ್ತೀನಿ. 1-2 ಮ್ಯಾಚಲ್ಲಿ ನಾನು ರನ್ ಮಾಡಲಿಲ್ಲ ಅಂದರೆ ನನ್ನ ಮೇಲೆ ನಾನು ತುಂಬ ಪ್ರೆಷರ್ ತಗೋತೀನಿ. ಬಟ್ ಒಳ್ಳೇದೇನಕ್ಕೆ ಅಂತಂದರೆ ನಾವು ಚೆನ್ನಾಗಿ ಆಡೋದಕ್ಕೆ ನಮ್ಮ ತುದಿಗಾಲ ಮೇಲೆ ನಿಂತಿರ್ತೀವಿ. ಪ್ರತಿ ಮ್ಯಾಚ್ ಕೂಡ ರನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಮೊದಲನೇ ಮ್ಯಾಚ್ ಥರನೇ ಇಂಟೆನ್ಸಿಟಿ ಇರುತ್ತೆ ಅವಾಗ. ನೋಡಿ, ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದು ಎಷ್ಟು ಚೆನ್ನಾಗಿದೆ. ಟೀಮ್ಗೆ ವೈಸ್ ಕ್ಯಾಪ್ಟನ್ ಆಗಿದ್ರಿ, ಕ್ಯಾಪ್ಟನ್ ಕೂಡ ಆಗಿದ್ದೀರಾ. ಮತ್ತೆ ನಿಮ್ಗೀಗ ಭಯ ಆಗ್ಬಾರ್ದು ಅಲ್ವಾ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ ಅಂತ? ಸರ್ ನೋಡಿ, ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದು ನೀವು ತಲೆಯಿಂದ ತೆಗೆದುಹಾಕೋದು ಕಷ್ಟ ಆಗುತ್ತೆ. ಒಂದ್ಸರಿ ನಿಮ್ಮ ಒಳಗಡೆ ಕೂತ್ಬಿಟ್ರೆ ಅದು ಹೊರಗೆ ಬರಲ್ಲ. ನಾನು ಎಷ್ಟೇ ಯೋಚನೆ ಮಾಡ್ಬೋದು, ಹೊರಗಡೆ ಎಷ್ಟೇ ಹೇಳ್ಬೋದು ನನ್ನ ಸ್ಥಾನ ಸೆಕ್ಯೂರ್ ಆಗಿದೆ ಅಂತ, ನನ್ನ ಯಾರೂ ಡ್ರಾಪ್ ಮಾಡಲ್ಲ ಅಂತ. ಆದರೆ ಅದು ತಪ್ಪಾಗತ್ತೆ. ನಿಜ ಹೇಳಬೇಕು ಅಂತಂದರೆ ನಾನು ಟೀಮಿಗೆ ಬಂದಾಗ ಮೊದಲನೇ ಮ್ಯಾಚ್ ಆಡಿದಾಗ ಎಷ್ಟು ಇನ್ಸೆಕ್ಯೂರ್ ಫೀಲ್ ಮಾಡ್ತಿದ್ನೋ ಈಗಲೂ ಕೂಡ ಅಷ್ಟೇ ಫೀಲ್ ಮಾಡ್ತೀನಿ. ಇದು ನನಗೆ ತುಂಬ ಸಹಾಯ ಮಾಡುತ್ತೆ ಕೂಡ. ಬೇರೆಯವ್ರಿಗೆ ಇದು ಹೇಗೆ ಅಂತ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ತುಂಬ ಸಹಾಯ ಮಾಡುತ್ತೆ. ಯಾಕಂದ್ರೆ ಇದರಿಂದ ನಾನು ಜಾಸ್ತಿ ರನ್ ಗಳಿಸಬೇಕು, ತಂಡನ ಗೆಲ್ಲಿಸಬೇಕು ಅನ್ನೋ ಉತ್ಸಾಹ ಬರುತ್ತೆ. ಇದೇ ಇನ್ಸೆಕ್ಯೂರಿಟಿ ಕಾರಣದಿಂದಾಗಿ ನೀವು ಕೆಲವೊಮ್ಮೆ 96ನಲ್ಲಿ, ಕೆಲವೊಮ್ಮೆ 98ಅಲ್ಲಿ, ಕೆಲವೊಮ್ಮೆ 96ಅಲ್ಲಿ ಔಟ್ ಆಗೋಗ್ತೀರಾ? ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ 100 ರನ್ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಏನಾಗುತ್ತೆ ಅಂದರೆ ಆ ರಶ್ ಆಫ್ ಬ್ಲಡ್ನಲ್ಲೋ ಅಥವಾ ಇನ್ಯಾವುದೋ ಒಂದು ಒತ್ತಡದಲ್ಲೋ 97 ಆಗಿದ್ದಾಗ ಇನ್ನು 3 ರನ್ ಉಳಿದಿರೋದಲ್ಲ ಅಂತ 100 ರನ್ ಬೇಗ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಹೀಗಾಗತ್ತೆ. ನೋಡಿ, ನಾನು 100 ಹತ್ರ ಇದ್ದಾಗ ಒಂದೊಂದೇ ರನ್ ಮಾಡಿ ನನಗೆ 100 ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಪ್ರೆಷರ್ ಅಂತ ಅನ್ಸುತ್ತೆ. ಹಾಗಾಗಿ ಬೇಗ ಮುಗಿಸ್ಬೇಕು ಅನ್ನೋ ಪ್ರೆಷರ್ನಲ್ಲಿ ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಅಂತ ಅನ್ಸುತ್ತೆ, ಬೇರೆ ಇನ್ನೇನಿಲ್ಲ. ನಾವು ವರ್ಲ್ಡ್ ಕಪ್ಪಲ್ಲಿ ನೋಡಿದ್ದೀವಿ, ಇನ್ನು 3 ರನ್ ಬೇಕಾಗಿದ್ದಾಗ ನೀವಂತೂ ಸಾಕಷ್ಟು ಹೋರಾಟ ಮಾಡಿದ್ರಿ ಆಗ.
ತುಂಬ ರಿಗ್ರೆಟ್ ಮಾಡ್ತೀನಿ ಅದನ್ನು. ಯಾಕಂದರೆ ಅವತ್ತು ಔಟ್ ಆದಾಗ ನಾನು ಮಾಡೋಕ್ಕಾಗದಿದ್ದಂಥ 3 ರನ್ಗಳು ನನ್ನ ತುಂಬಾ ಕಾಡಿತ್ತು. ನನಗನ್ಸುತ್ತೆ ಐ ವಿಲ್ ರಿಗ್ರೆಟ್ ದೀಸ್ 3 ರನ್ಸ್ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್ ಅಂತ. ಯಾಕಂದರೆ ನನಗೆ ಗೊತ್ತಿಲ್ಲ ಮತ್ತೆ ಈ ರೀತಿ ಅವಕಾಶ ಸಿಗುತ್ತಾ. ವರ್ಲ್ಡ್ ಕಪ್ ಫೈನಲಲ್ಲಿ 97ನಲ್ಲಿ ಆಡ್ತಾ ಇರ್ತೀನಿ, ಮತ್ತೆ ಸೆಂಚುರಿಗೆ ಕೇವಲ 3 ರನ್ ಉಳಿದಿರುತ್ತೆ. ಆ ಅವಕಾಶ ಮತ್ತೆ ಸಿಗುತ್ತೆ ಅಂತ ನನಗನ್ಸಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೋಡಿ, ನಾನು 100 ರನ್ ಮಾಡಿ ಇಂಡಿಯಾ ಮ್ಯಾಚ್ ಏನಾದರೂ ಸೋತಿದ್ರೆ, ಅಂದರೆ ಮಹೇಲಾ ಜಯವರ್ಧನೆ ಅವರು 100 ರನ್ ಮಾಡಿ ಶ್ರೀಲಂಕಾ ಸೋಲ್ತಲ್ಲ, ಹಾಗೆ ಆ 100ಗೆ ಯಾವುದೇ ಬೆಲೆ ಇರೋದಿಲ್ಲ. ಅದೇ ನೋಡಿ, ನಾನು 97 ರನ್ ಮಾಡಿದೆ, ಹೈಯೆಸ್ಟ್ ರನ್ಸ್ ಮಾಡಿದೆ, ಮತ್ತೆ ವರ್ಲ್ಡ್ ಕಪ್ ಕೂಡ ಗೆದ್ವಿ. ಆದರೆ ಆಗ ಸಿಗೋಂಥ ಖುಷಿ ಇದೆಯಲ್ಲ, ಬಟ್ ಐ ಥಿಂಕ್ ಐಸಿಂಗ್ ಆನ್ ದ ಕೇಕ್ ಥರ ವರ್ಲ್ಡ್ ಕಪ್ ಗೆದ್ದಾಗ ನಾನು ಕೂಡ ಸೆಂಚುರಿ ಮಾಡಿದಿದ್ರೆ ಆ ಖುಷಿ ಬೇರೆ ಇರ್ತಿತ್ತು. ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಪರ್ಸ್ನಲಿ ಕೇಳ್ತೀರಾ ಅಂದರೆ ಆ 3 ರನ್ಗಳು ನನ್ನ ನಿಜವಾಗ್ಲೂ ತುಂಬಾ ಕಾಡುತ್ತೆ. ನೋಡಿ, ಮೊದಲಿಗೆ ಸೇವಾಗ್ ಔಟ್ ಆಗಿದ್ರು, ಆನಂತರ ಸಚಿನ್ ಔಟ್ ಆದ್ರು, ಮತ್ತೆ ಜನಗಳು ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ರು. ಆದರೆ ನಾನು ನಂಬಿಕೆ ಕಳ್ಕೊಂಡಿರಲಿಲ್ಲ, ಆನೆಸ್ಟ್ಲಿ. ಬಿಕಾಸ್ ಯಾಕಂದರೆ ನೀವು ಯಾವುದೇ ವ್ಯಕ್ತಿನ ಕೇಳಿ, ಆತ ನಂಬಿಕೆ ಕಳ್ಕೊಂಡ ಅಂತಂದರೆ ಎಲ್ಲ ರಸ್ತೆಗಳು ಮುಚ್ಚೋಗುತ್ತೆ. ನೋಡಿ, ಸಚಿನ್ ಮತ್ತು ಸೆಹ್ವಾಗ್ ಔಟ್ ಆಗಿದ್ರು, ಆದರೆ ನಮ್ಮಲ್ಲಿ ಇನ್ನೂ ಕೂಡ ಸ್ಟ್ರೆಂತ್ ಇತ್ತು. ಯಾಕಂದರೆ ನಾವು ವರ್ಲ್ಡ್ ನಂಬರ್ 1 ಟೀಮ್ ಸುಮ್ಮನೆ ಆಗಿರಲಿಲ್ಲ, ಯಾವುದೋ ಒಬ್ಬರಿಬ್ಬರು ಪ್ಲೇಯರ್ಸಿಂದ ಆಗಿದ್ದಂಥದ್ದಲ್ಲ. ಮತ್ತು ನೀವು ವರ್ಲ್ಡ್ ನಂಬರ್ 1 ಟೀಮ್ ಆಗಬೇಕು ಅಂದರೆ ಪ್ರತಿಯೊಬ್ಬ ಪ್ಲೇಯರ್ಸ್ ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಫೀಲ್ಡಲ್ಲಿರೋ 11 ಜನ ಕೂಡ ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ಒಬ್ಬರಿಬ್ಬರು ಪ್ಲೇಯರ್ಸಿಂದ ನೀವು ವರ್ಲ್ಡ್ ನಂಬರ್ 1 ಅಥವಾ ವರ್ಲ್ಡ್ ಚಾಂಪಿಯನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಸಚಿನ್ ಅವರು ಔಟ್ ಆದಾಗ ನಿಮ್ಮ ಎದೆನಲ್ಲಿ ಒಂದು ನಡ್ಕ ಹುಟ್ಟಿರ್ಬೇಕು ಅಲ್ಲ? ಇಲ್ಲ ಸರ್, ಯಾಕಂದ್ರೆ ನನ್ನ ಕೈಲಿ ಬ್ಯಾಟ್ ಇತ್ತು, ನಾನಿನ್ನೂ ಔಟ್ ಆಗಿರಲಿಲ್ಲ, ನನಗೆ ಅಷ್ಟು ಸಾಕಿತ್ತು. ನನ್ನ ಕೈಲಿ ಬ್ಯಾಟ್ ಇದ್ದಾಗ, ನಾನಿನ್ನೂ ಕ್ರೀಸಲ್ಲಿದ್ದಾಗ ನನಗೆ ಹೆದರೋಂಥ ಅವಶ್ಯಕತೆ ಇರಲಿಲ್ಲ. ನಾನು ಔಟ್ ಆಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ರೆ ಭಯ ಆಗ್ತಿತ್ತೇನೋ, ಆದರೆ ನಾನಿನ್ನೂ ಫೀಲ್ಡಲ್ಲಿದ್ದಾಗ ನಾನು ಕೊನೆ ತನಕ ಆಡಿದ್ರೆ ಗೆಲ್ತೀವಿ ಅನ್ನೋ ವಿಶ್ವಾಸ ಇತ್ತು. ಮತ್ತೆ ನೀವು ಔಟ್ ಆದಾಗ ಏನನ್ನಿಸ್ತು? ಅಂದರೆ ಆ ಸ್ಟೇಜಲ್ಲಿ ನಾವು ಗೆಲ್ಲೋ ಸಾಧ್ಯತೆ ತುಂಬ ಹೆಚ್ಚಿತ್ತು. ಐ ಥಿಂಕ್ ಅಷ್ಟೊತ್ತಿಗೆ ನಾವು 95% ಗೇಮ್ನ ಗೆದ್ದಿದ್ವಿ ಅನ್ಕೋತೀನಿ. ಯಾಕಂದರೆ 50 ಬಾಲ್ಗೆ 50 ರನ್ ಬೇಕಿತ್ತು ಅಷ್ಟೇ. ಮತ್ತು ಮುಂದೆ ಯುವರಾಜ್ ಸಿಂಗ್ ಕೂಡ ಬರಬೇಕಿತ್ತು. ಅವರಿದ್ದಂಥ ಫಾರ್ಮ್ನಲ್ಲಿ ನಾವು ಖಂಡಿತ ಮ್ಯಾಚ್ನ ಗೆಲ್ತಿದ್ವಿ. ಮತ್ತು ಧೋನಿಯವರು ಕೂಡ ಆಗ ಒಳ್ಳೆ ಫಾರ್ಮ್ನಲ್ಲಿದ್ದರು. ಹಾಗಾಗಿ ನಾನು ಔಟ್ ಆದಾಗ ನನಗೆ 95% ಶೋರ್ ಇತ್ತು, ನಾವು ವಿ ಶುಡ್ ವಿನ್ ದಿಸ್ ಗೇಮ್ ಅಂತ. ಮತ್ತೆ ನಿಜಕ್ಕೂ ಆ ಮ್ಯಾಚ್ ಗೆದ್ದ ನಂತರ ಆ ಫೋಟೋಸ್ ಇದೆಯಲ್ಲ, ಸೆಲೆಬ್ರೇಷನ್ ಫೋಟೋಸ್, ಅದು ಇವತ್ತಿಗೂ ಜನರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ಖಂಡಿತ. ಅದಾದಮೇಲೆ ನನಗನ್ಸಿದ್ದು, ಒಂದು ಸ್ಪೋರ್ಟ್ ಕ್ರಿಕೆಟ್ ಈ ದೇಶನ ಹೇಗೆ ಯುನೈಟ್ ಮಾಡುತ್ತೆ, ಈ ಜನಕ್ಕೆ ಎಷ್ಟು ಖುಷಿ ಕೊಡುತ್ತೆ ಅಂತ. ಹಿಂದಿನ ಕಾಂಟ್ರವರ್ಸಿಸ್ ಏನಿತ್ತು, ಸ್ಕ್ಯಾಮ್ಸ್ ಏನಿತ್ತು, ಅದನ್ನೆಲ್ಲ ಜನ ಮರ್ತ್ಬಿಟ್ಟಿದ್ರು. ಯಾವ ರೀತಿ ಅವರು ವಿಕ್ಟ್ರಿನ ಸೆಲೆಬ್ರೇಟ್ ಮಾಡಿದ್ರು ಅಂದರೆ, ಆ ಒಂದು ಜಯ ಎಲ್ಲರನ್ನೂ ಹೇಗೆ ಒಂದು ಮಾಡ್ತು ಅಂತ ಅಂದರೆ, ನಿಜವಾಗ್ಲೂ ನಮಗೆ ಒಂದು ಡ್ರೀಮ್ ಫುಲ್ಫಿಲ್ ಮಾಡಿದ್ವಿ ಅನ್ನೋ ಸಮಾಧಾನ ಸಿಕ್ತು. ನಮಗಿಂತ ಜನನೇ ಹೆಚ್ಚು ಖುಷಿ ಪಟ್ಟಿದ್ರು. ನಾವು ನಿಮ್ಮ ಇನ್ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವು ಕ್ರಿಕೆಟರ್ಸ್ ಹೇಳ್ತಾರೆ ರನ್ಔಟ್ಗಳು ಕೂಡ ಸಾಕಷ್ಟಾಗತ್ತೆ. ನೀವು ತುಂಬಾ ವೇಗವಾಗಿ ಓಡ್ತೀರಾ, ನೀವು ಯಂಗಾಗಿದ್ದೀರಾ. ಹಾಗಿದ್ರೂ ಕೂಡ 3 ವರ್ಷದಲ್ಲಿ 6 ಸಲ ರನ್ಔಟ್ ಆಗಿದ್ದೀರಾ. ನೋಡಿ ನಾನು ಕ್ರಿಕೆಟ್ನ ಅಂದರೆ ವೀರು ಅವ್ರ ಜೊತೆ ತುಂಬಾನೇ ಆಡಿದ್ದೀನಿ. ಹಾಗಾಗಿ ವೀರು ಅವ್ರ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬೇರೆ ಪ್ಲೇಯರ್ಸ್ ಜೊತೆ ಅಷ್ಟಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಅವರು ತುಂಬಾ ಒಟ್ಟಿಗೆ ಆಡಿದ್ದೀವಿ. ಡೆಲ್ಲಿಗೋಸ್ಕರ, ONGCಗೋಸ್ಕರ, ಇಂಡಿಯಾಗೋಸ್ಕರ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಲೆವೆಲ್ನಲ್ಲೇ ಇದೆ. ಆದರೆ ಧೋನಿ ಅವ್ರ ವಿಷಯ ತಗೊಂಡ್ರೆ, ಅವರ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ತುಂಬಾನೇ ಚೆನ್ನಾಗಿದೆ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ವೀರು ಮತ್ತೆ ಧೋನಿ ಅವ್ರ ಜೊತೆ ಹೇಗಿದೆ, ಬೇರೆ ಪ್ಲೇಯರ್ಸ್ ಜೊತೆ ಅಷ್ಟು ಚೆನ್ನಾಗಿಲ್ದೇ ಇರ್ಬೋದು. ಈ ರೀಸನ್ಗೋಸ್ಕರ ರನ್ಔಟ್ ಆಗ್ತೀನಿ ಅನ್ಸುತ್ತೆ. ಮತ್ತೆ ಒಂದು ಘಟನೆ ನನಗೆ ನೆನಪಿರೋದು, ಆಸ್ಟ್ರೇಲಿಯಾ ವಿರುದ್ಧ ಕ್ವಾರ್ಟರ್ ಫೈನಲ್ನಲ್ಲಿ ಯುವಿ ಅವ್ರ ಜೊತೆ ಆಡುವಾಗ ರನ್ಔಟ್ ಆಗಿದ್ದು. ನಾನು ರನ್ಔಟ್ ಆದಂಥ ಸ್ಟೇಜ್ ತುಂಬಾನೇ ಕ್ರೂಷಿಯಲ್ ಆಗಿತ್ತು. ನೋಡಿ, ಇದು ಇನ್ನೊಬ್ಬ ಪಾರ್ಟ್ನರ್ ಜೊತೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದ್ರ ಮೇಲೆ ನಿಂತಿದೆ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಖಂಡಿತ ರನ್ಔಟ್ ಆಗಲ್ಲ, ಇಲ್ಲ ಅಂದ್ರೆ ಆಗ್ತೀವಿ. ನೀವು ಆಸ್ಟ್ರೇಲಿಯಾ ವಿರುದ್ಧ ಆಡ್ಬೇಕಾದ್ರೆ ಯುವರಾಜ್ ನಿಮ್ಗೆ ಒಂದು ಮಾತು ಹೇಳಿರ್ಬೋದು, ನಾನು ಸೇವಾಗಲ್ಲ, ಅಷ್ಟು ವೇಗವಾಗಿ ಓಡಕ್ಕಾಗಲ್ಲ ಅಂತ. ಹಾ, ಮ್ಯಾಚ್ ಆದ್ಮೇಲೆ ಹೇಳಿದ್ರು. ಆದರೆ ಮ್ಯಾಚ್ ಆದ್ಮೇಲೆ ಗೆದ್ದಿದ್ದ ಖುಷಿ ಎಷ್ಟಿತ್ತು ಅಂತಂದ್ರೆ, ನನ್ನ ಕೋಪ ಎಲ್ಲ ಕಡಿಮೆ ಆಗೋಯ್ತು. ಸೋತಿದ್ದಿದ್ರೆ ಖಂಡಿತ ಕೋಪ ಜಾಸ್ತಿ ಇರ್ತಾ ಇತ್ತು. ಆದರೆ ಮ್ಯಾಚ್ ಗೆದ್ದಿದ್ರಿಂದ ಆ ಮೊಮೆಂಟಲ್ ಕೋಪ ಬಂದಿತ್ತು. ಆದರೆ ಯುವಿ ಮ್ಯಾಚ್ ಗೆಲ್ಸಿದ್ರು, ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ತು, ಹಾಗಾಗಿ ಕೋಪ ಹೊರಟೋಯ್ತು. ನೀವು ಮತ್ತೆ ಸೇವಾಗ್ ಜೊತೆನಲ್ಲಿ ಆಡ್ಬೇಕಾದ್ರೆ ಸಾಕಷ್ಟು ಮಾತುಕತೆ ಮಾಡ್ತೀರಾ? ಹೌದು, ಮಾತಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಓಪನಿಂಗ್ ಬ್ಯಾಟಿಂಗಲ್ಲಿ ವಿಷಯ ಏನು ಅಂದ್ರೆ ತುಂಬಾ ಪ್ರೆಷರ್ ಇರುತ್ತೆ. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ತುಂಬಾ ಕಷ್ಟವಾದ ವಿಷಯ ಅಂದ್ರೆ ಹೊಸ ಬಾಲ್ ಆಡೋದು, ಹೊಸ ವಿಕೆಟ್, ಬೌಲರ್ಸ್ ಫ್ರೆಶ್ ಆಗಿರ್ತಾರೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಮಾತಾಡ್ತಾ ಇದ್ದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಹಾಗಾಗಿ ಸಾಕಷ್ಟು ಸಮಯದಲ್ಲಿ ನಾವು ಏನ್ ಮಾತಾಡ್ತೀರಾ ನೀವು? ಹಾಗೆ ಇದು ಡಿಪೆಂಡ್ ಆಗುತ್ತೆ ಸರ್. ಅಂದ್ರೆ ನೋಡಿ, ನಾವು ಮಾತಾಡ್ತಾ ರಿಲ್ಯಾಕ್ಸ್ ಆಗ್ತೀವಿ. ಹಾಗೆ ಇನ್ನೊಬ್ಬ ಪ್ಲೇಯರ್ಗೆ ಕಾನ್ಫಿಡೆನ್ಸ್ ಕೊಡ್ತೀವಿ. ಅಲ್ಲಿ ನಾವಿಬ್ಬರೇ 11 ಪ್ಲೇಯರ್ಸ್ ವಿರುದ್ಧ ಆಡಬೇಕಿರುತ್ತೆ. ಕಂಡೀಷನ್ಸ್ ಹೇಗಿರುತ್ತೆ, ಹೊಸ ಬಾಲ್ ಇರುತ್ತೆ, ಬೌಲರ್ಸ್ ಫ್ರೆಶ್ ಆಗಿರ್ತಾರೆ, ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇರುತ್ತೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಮಾತಾಡಲಿಲ್ಲ ಅಂದ್ರೆ ಅವರು ರಿಲ್ಯಾಕ್ಸ್ ಆಗೋದಿಲ್ಲ, ಪ್ರೆಷರ್ ಬಿಲ್ಡ್ ಆಗುತ್ತೆ. ಆದ್ರಿಂದ ಜೋಕ್ ಹೇಳೋದ್ರ ಮೂಲಕ ಅಥವಾ ಏನಾದ್ರೂ ಮಾತಾಡೋದ್ರ ಮೂಲಕ, ಹಾಡು ಹಾಡ್ತೀರಾ? ಹಾಡು ಹೇಳೋದ್ರ ಮೂಲಕ ಹಾ, ಹಾಡು ಹೇಳಿದೀವಿ ಸರ್. ಹಾಡಾಗಿರ್ಬೋದು, ಜೋಕ್ ಆಗಿರ್ಬೋದು, ಈ ರೀತಿ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ. ಅದರಿಂದ ರಿಲ್ಯಾಕ್ಸ್ ಆಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ.
ನಿಮ್ಗೆ ಈ ಮಾತಿನ ಮೇಲೆ ನಂಬಿಕೆ ಇದೆಯಾ? ವೀರೇಂದ್ರ ಸೆಹ್ವಾಗ್ ಅವರು ನಿಮ್ಗೆ ಲಕ್ಕಿ ಅಂತ ಅನ್ಸುತ್ತಾ? ಅವ್ರ ಜೊತೆ ಆಡ್ಬೇಕಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಹೌದು, ನನ್ನ ಪ್ರಕಾರ ವೀರೇಂದ್ರ ಸೆಹ್ವಾಗ್ ಅವ್ರ ಜೊತೆ ಆಫ್ ದ ಫೀಲ್ಡ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಕೂಡ ತುಂಬ ಮುಖ್ಯ ಆಗುತ್ತೆ. ಅಂದರೆ ಆಫ್ ದ ಫೀಲ್ಡ್ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದ್ದಾಗ ಅದು ಆನ್ ಫೀಲ್ಡ್ ಕೂಡ ರಿಫ್ಲೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಅದು ನಿಮಗೂ ಕೂಡ ಗೊತ್ತಾಗಿರುತ್ತೆ. ಅಂದರೆ ನಮ್ಮಿಬ್ಬರದು ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾವಿಬ್ಬರು ಒಬ್ರಿಗೊಬ್ರು ಕಂಫರ್ಟಬಲ್ ಫೀಲ್ ಆಗೋಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ನಮ್ಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ತುಂಬ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಅದು ನಮ್ಮ ಗೇಮ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗುತ್ತೆ. ನಮ್ಮ ಪರ್ಫಾರ್ಮೆನ್ಸಲ್ಲೂ ಕೂಡ ಅದು ಸಹಾಯ ಮಾಡುತ್ತೆ. ಅಂದರೆ ನಾವೆಲ್ಲ ಶೇರ್ ಮಾಡ್ಕೋತೀವಿ, ನೀನು ತಪ್ಪು ಮಾಡಿದೆ, ಹೀಗೆ ಆಡಬೇಕಿತ್ತು ಅಂತ. ಹಾಗೆ ನಾನು ಕೆಲವು ಬೌಲರ್ಸ್ ವಿರುದ್ಧ ಅನ್ಕಂಫರ್ಟಬಲ್ ಇದ್ದಾಗ ಅದನ್ನು ಹೋಗಿ ಅವ್ರಿಗೆ ಹೇಳಿರ್ತೀನಿ, ನಾನು ಈ ಬೌಲರ್ಸ್ ವಿರುದ್ಧ ಅನ್ಕಂಫರ್ಟಬಲ್ ಇದ್ದೀನಿ, ನೀವು ಫೇಸ್ ಮಾಡಿ ಅಂತ. ಇದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಮಾತ್ರ ಸಾಧ್ಯ. ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ನೀವು ಯಾವುದೇ ಪ್ಲೇಯರ್ ಜೊತೆ ಈ ರೀತಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಬೌಲರ್ ವಿರುದ್ಧ ನಾನು ಅನ್ಕಂಫರ್ಟಬಲ್ ಇದ್ದೀನಿ, ನೀವು ಜಾಸ್ತಿ ಫೇಸ್ ಮಾಡಿ ಅಂತ ಯಾರನ್ನೂ ಕೇಳೋದಕ್ಕಾಗಲ್ಲ. ಅದನ್ನ ಬೇರೆ ರೀತಿ ನೀವು ಯಾವತ್ತಾದ್ರೂ ಸೆಹ್ವಾಗ್ ಅವ್ರಿಗೆ ಹೇಳಿದ್ಯಾ ಈ ಬೌಲರ್ ವಿರುದ್ಧ ಆಡೋದು ನನಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆ, ಮತ್ತೆ ಅವರು ಎಷ್ಟು ಹೊಡೆದ್ರು ಆ ಬೌಲರ್ಗೆ ಅಂತಂದ್ರೆ ಆಮೇಲೆ ಚೇಂಜ್ ಈ ಮಾಡ್ಬೇಕು? ರೀತಿ ಒಂದೆರಡು ಸರಿ ಆಗಿದೆ. ನಾನು ಅವ್ರಿಗೆ ಹೇಳಿದ್ದೀನಿ, ಈ ಬೌಲರ್ ವಿರುದ್ಧ ನಾನು ಅನ್ಕಂಫರ್ಟಬಲ್ ಇದ್ದೀನಿ, ನೀವು ಫೇಸ್ ಮಾಡಿ ಅಂತ. ಇದರಲ್ಲಿ ನಾಚಿಕೆ ಪಡುವಂತ ವಿಷಯ ಏನಿಲ್ಲ, ಯಾಕಂದ್ರೆ ಯಾರು ವಿರುದ್ಧ ಬೇಕಿದ್ರು ಅನ್ಕಂಫರ್ಟಬಲ್ ಆಗ್ಬೋದು. ಆ ರೀತಿ ಆಗ್ತಾ ಸೆಹ್ವಾಗ್ ಇರುತ್ತೆ. ಅವರಂತೂ ಯಾರ ವಿರುದ್ಧನೂ ಅನ್ಕಂಫರ್ಟಬಲ್ ಆಗೋದಿಲ್ಲ, ಎಲ್ರಿಗೂ ಒಂದೇ ತರ ಬಾರಿಸ್ತಾರೆ. ಸರ್ ಏನಾಗುತ್ತೆ ಅಂದರೆ ಸರ್ ಅವ್ರಿಗೂ ಅನ್ಸಿರ್ಬೋದು, ಆದರೆ ಇಲ್ಲಿವರೆಗೂ ನನಗೆ ಅವ್ರು ಆ ರೀತಿ ಯಾವತ್ತೂ ಹೇಳಿಲ್ಲ. ಬಟ್ ನೀವು ಎಲ್ಲರ ವಿರುದ್ಧನೂ ಕೂಡ ಕಂಫರ್ಟಬಲ್ ಆಗಿರೋಕೆ ಸಾಧ್ಯ ಇಲ್ಲ. ಯಾವುದೇ ಬೌಲರ್ ಯಾವ ಟೈಮಲ್ಲಿ ಬೇಕಿದ್ರೂ ಒಂದು ಒಳ್ಳೆ ಬಾಲ್ ಹಾಕ್ಬೋದು, ಅವ್ರಿಗೂ ಅನ್ಕಂಫರ್ಟಬಲ್ ಅನ್ಸಿರ್ಬೋದು. ಆದರೆ ಅವರು ಯಾವ ರೀತಿ ಬ್ಯಾಟ್ಸ್ಮನ್ ಅಂದರೆ ಯಾವುದೇ ರೀತಿ ಬೌಲರ್ ಬಂದರೂ ಕೂಡ ಡಾಮಿನೇಟ್ ಮಾಡ್ತಾರೆ. ನೀವು ಯಾವ ಬ್ಯಾಟ್ ಅನ್ನ ಯೂಸ್ ಮಾಡ್ತಿರಲ್ಲ, ನಾನ್ ಕೇಳ್ಪಟ್ಟೆ ಸೆಹ್ವಾಗ್ ಅವರು ಕೊಟ್ಟಂತ ಬ್ಯಾಟ್ ಅನ್ನೇ ತಗೊಂಡು ನೀವು ಆಡ್ತೀರಾ ಅಂತ. ಫಾರ್ಚುನೇಟ್ಲಿ ಇವತ್ತಿನ ತನಕ ಅವ್ರು ನನಗೆ ಬ್ಯಾಟ್ ಯಾವ್ಯಾವ್ದು ಕೊಟ್ಟಿದ್ದಾರೆ ಅದೆಲ್ಲ ನನಗೆ ಲಕ್ಕಿ ಅಂತ ಪ್ರೂವ್ ಆಗಿದೆ. ನೀವು ವರ್ಲ್ಡ್ ಕಪ್ 2020 ತಗೋಬೋದು. 2007ರಲ್ಲಿ ಕೂಡ ಅವ್ರು ನನಗೆ ಒಂದು ಬ್ಯಾಟ್ ಕೊಟ್ಟಿದ್ರು, ಅದರಲ್ಲಿ ನಾನು ಡಬಲ್ 100 ಮಾಡಿದೆ ಆಸ್ಟ್ರೇಲಿಯಾ ವಿರುದ್ಧ. ಹಾಗಾಗಿ ಅವ್ರು ಕೊಟ್ಟಿರೋ ಬ್ಯಾಟ್ ಎಲ್ಲ ನನಗೆ ಒಂದು ರೀತಿ ಕೈಂಡ್ ಆಫ್ ಎ ಲಕ್ಕಿ ಚಾಮ್ ಫಾರ್ ಮಿ. ಒಂದ್ ರೀತಿ ಇದು ಸೂಪರ್ ಸ್ಟಿಷನ್ ಅಂತ ಅನ್ಸುತ್ತೆ. ಸೆಹ್ವಾಗ್ ಅವ್ರು ಕೊಟ್ಟಿರುವಂತ ಬ್ಯಾಟ್ ಇಂದ ಆಡಿದ್ರೆ ಒಳ್ಳೆ ರನ್ ಬರುತ್ತೆ ಅಂತ. ಸರ್ ಸೂಪರ್ ಸ್ಟಿಷನ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಾನು ರನ್ ಹೊಡಿತಾ ಇಲ್ಲ ಅಂದಾಗ ಅವ್ರನ್ನ ಹೋಗಿ ಬ್ಯಾಟ್ ಕೊಡಿ ಅಂತ ಕೇಳ್ತೀನಿ. ಗೌತಮ್, ಸಚಿನ್ ತೆಂಡೂಲ್ಕರ್ ತುಂಬಾ ದೊಡ್ಡ ಪ್ಲೇಯರ್, ಜಗತ್ತಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ, ಸಾಕಷ್ಟು ವರ್ಷಗಳಿಂದ ಆಡ್ತಾ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಆಟ ಆಡ್ಬೇಕಾದ್ರೆ ಏನಾದ್ರೂ ಕಾಂಪ್ಲೆಕ್ಸ್ ಫೀಲ್ ಆಗತ್ತಾ? ಇನ್ಫಿನಿಟಿ ಕಾಂಪ್ಲೆಕ್ಸ್ ಆಗತ್ತಾ ಇಷ್ಟು ದೊಡ್ಡ ಆಟಗಾರನ ಜೊತೆ ಆಡ್ತಿದ್ದೀನಿ ಅಂತ? ಇಲ್ಲ ಸರ್, ಯಾಕೆಂದರೆ ನಾನು ಯಾರನ್ನೂ ಕೂಡ ಕಾಪಿ ಮಾಡಿಲ್ಲ, ಯಾರನ್ನೂ ಕೂಡ ಐಡಿಯಲೈಸ್ ಮಾಡಿಲ್ಲ ಕ್ರಿಕೆಟಲ್ಲಿ. ಹಾಗಾಗಿ ನನ್ನದೇ ಆದಂಥ ಒಂದು ಇಂಡಿವಿಜುವಾಲಿಟಿ ಇದೆ. ನನ್ನ ಪ್ರಯತ್ನ ಯಾವಾಗಲೂ ಏನಿರುತ್ತೆ ಅಂದರೆ ನನ್ನ ಕೈಯಲ್ಲಿ ಬ್ಯಾಟ್ ಇರೋವರೆಗೂ, ನಾನು ಕ್ರೀಸಲ್ಲಿರೋವರೆಗೂ ರನ್ ಮಾಡಬೇಕು ಅಷ್ಟೇ. ಕಾಂಪ್ಲೆಕ್ಸ್ ಯಾವಾಗತ್ತೆ ಅಂದರೆ ನೀವು ಯಾರನ್ನಾದ್ರೂ ಕಾಪಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ, ಅವ್ರ ರೀತಿ ಆಗೋಕ್ಕೆ ಪ್ರಯತ್ನ ಪಟ್ಟಾಗ. ಆದರೆ ನಾನಿಲ್ಲಿ ನನ್ನದೇ ಆದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ ಬಂದೆ. ಹಾಗಾಗಿ ನನಗೆ ಆ ತೊಂದರೆ ಬರಲಿಲ್ಲ. ನೀವು ಯಾರನ್ನಾದ್ರೂ ಕಾಪಿ ಮಾಡೋಕ್ಕೆ ಹೊರಟಾಗ ಕ್ರಿಕೆಟಲ್ಲಿ ಈ ರೀತಿ ಆಗೋದು ಸಹಜ. ಆದರೆ ಕ್ರಿಕೆಟಲ್ಲಿ ನನಗೆ ಯಾವುದೇ ಐಡಲ್ ಕೂಡ ಇರಲಿಲ್ಲ. ಕ್ರಿಕೆಟ್ನಲ್ಲಿ ಯಾರು ಐಡಲ್ ಇಲ್ಲ ಅಂತ ಹೇಳ್ತೀರಾ, ಜೀವನದಲ್ಲಿ ಯಾರಾದ್ರೂ ಐಡಲ್ ಇದ್ದಾರಾ? ಒಬ್ಬರೇ ಇರೋದು, ಶಹೀದ್ ಭಗತ್ ಸಿಂಗ್ ಅವರು. ನಾನು ಅವ್ರ ಬಗ್ಗೆ ಯಾವಾಗಲೂ ಯೋಚಿಸ್ತಿರ್ತೀನಿ. ಐ ಥಿಂಕ್ ಹಿ ಹ್ಯಾಸ್ ಬಿನ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ನಾನು ಇಲ್ಲಿವರೆಗೂ ಯಾವುದಾದ್ರೂ ಪುಸ್ತಕ ಓದಿ ಅದನ್ನು ಪೂರ್ತಿ ಮುಗಿಸಿದ್ರೆ ಅದು ಅವ್ರ ಬಗ್ಗೆ ಮಾತ್ರ. ಅದು ಬಿಟ್ಟು ಬೇರೆ ಯಾವುದೇ ಐಡಲ್ ನನಗಿಲ್ಲ. ಗೌತಮ್ ಅವರೇ ನಮಸ್ತೆ. ನನ್ನ ಪ್ರಶ್ನೆ ಏನಂದ್ರೆ, ಮತ್ತೆ ನಿಮ್ಗೆ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾವು ಕೋಟಿ ಭಾರತೀಯರ ಕನ್ಸನ್ನ ನನ್ಸ್ ಮಾಡಿದೀರಾ ವರ್ಲ್ಡ್ ಕಪ್ ಗೆದ್ದು ನೀವು. ನನ್ ಪ್ರಶ್ನೆ ವರ್ಲ್ಡ್ ಕಪ್ ಮೇಲೆ ಇದೆ. ನಮಗ್ ಟ್ರಾಫಿ ಕೊಟ್ಟಿದಾರಲ್ಲ, ನ್ಯೂಸ್ ಚಾನೆಲ್ ಅಲ್ಲಿ ನೋಡಿದ್ವಿ ನಾವು. ನಮ್ಗೇನ್ ಹೇಳಿದ್ರಲ್ಲ, ಟ್ರಾಫಿ ರೆಪ್ಲಿಕಾ ಇತ್ತಲ್ಲ, ಅದನ್ನ ನಿಮ್ಗೆ ಕೊಟ್ಟಿರೋ ಸಮಯದಲ್ಲಿ ನಿಮ್ಗ್ ಅನ್ಸ್ಲಿಲ್ವಾ ನೀವ್ ಟ್ರಾಫಿ ಹಿಡ್ಕೊಂಡಿಲ್ಲ, ರೆಪ್ಲಿಕಾ ಹಿಡ್ಕೊಂಡಿದ್ದೀರಾ ಅಂತ? ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಜೆನ್ಯೂನ್ಲಿ ನೀವು ಇದ್ರ ಬಗ್ಗೆ ಕೇಳಿದ್ರೆ ನಾನೇನು ಗೊತ್ತಿಲ್ಲ ಅಂತಾನೆ ಹೇಳಬೇಕು. ನನ್ಗೆ ಆ ರೀತಿ ಏನೂ ಫೀಲ್ ಆಗಲಿಲ್ಲ ಅದು ರೆಪ್ಲಿಕಾ ಅಂತ. ನಾವು ಒರಿಜಿನಲ್ ಟ್ರೋಫಿ ಅಂತಾನೆ ಅನ್ಕೊಂಡಿದ್ವಿ. ನ್ಯೂಸಲ್ಲಿ ಬಂದಾಗಲೇ ಗೊತ್ತಾಗಿದ್ದು. ಯಾಕಂದ್ರೆ ಇಂಥ ದೊಡ್ಡ ಇವೆಂಟ್ನಲ್ಲಿ ಒರಿಜಿನಲ್ ಟ್ರೋಫಿನೇ ಕೊಡೋದಲ್ವಾ, ರೆಪ್ಲಿಕಾ ಹೇಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಅಂದ್ರೆ ಹೇಗೆ ಈ ಚಾನೆಲ್ಸ್ ಅಲ್ಲೆಲ್ಲ ನಮ್ಗೆ ತೋರ್ಸಿದ್ರಲ್ಲ, ಆ ಸಮಯದಲ್ಲಿ ನೀವು ಪ್ರಶ್ನೆ ಮಾಡ್ಲಿಲ್ವಾ BCCI ಮತ್ತೆ ICC ಅವ್ರ ಹತ್ರ ಯಾಕೆ ಹೀಗ್ ಮಾಡಿದ್ರಿ ನಮ್ ಜೊತೆ ಅಂತ? ಆನೆಸ್ಟ್ಲಿ BCCI ICCನ ಪ್ರಶ್ನೆ ಮಾಡಿರುತ್ತೆ ಆ ರೀತಿ ಆಗಿದ್ರೆ. ಯಾಕಂದ್ರೆ ಇಂಥ ದೊಡ್ಡ ಇವೆಂಟ್ ಅದು ವರ್ಲ್ಡ್ ಕಪ್ ಅಲ್ಲಿ ನೀವು ರೆಪ್ಲಿಕಾನ ಕೊಡೋದಕ್ಕಾಗಲ್ಲ, ಒರಿಜಿನಲ್ ಟ್ರೋಫಿನೇ ಕೊಡಬೇಕಾಗತ್ತೆ. ಜಗತ್ತಿನ ಅತಿ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಒಂದಿದು. ಹಾಗಾಗಿ ಹೋಪ್ಫುಲಿ ಒರಿಜಿನಲ್ ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ. ಖಂಡಿತ ಇದು ನಮ್ ಇಮೋಷನ್ಸ್ ಇಂದ ಲಿಂಕ್ ಆಗಿದೆ. ಇದು ನನಗೂ ಅರ್ಥ ಆಗತ್ತೆ. ಅಂದ್ರೆ ನಿಮ್ಗೆ, ಎಲ್ಲ ನಮ್ಗೆ ಇಮೋಷನ್ಸ್ ಜೊತೆ ಎಲ್ಲಾರ್ಗೂ. ಕನೆಕ್ಟ್ ಆಗಿತ್ತು. ಎಲ್ಲಕ್ಕಿಂತ ಮುಖ್ಯ ಏನಂದ್ರೆ ಜನರ ಕನಸು ನನ್ಸಾಗಿತ್ತು. ಒರಿಜಿನಲ್ ಟ್ರೋಫಿನೇ ಕೊಡ್ಲಿ ಅನ್ನೋದು ಜನರ ಆಸೆ ಆಗಿತ್ತು. ನನ್ಗೆ ಅರ್ಥ ಆಗತ್ತೆ, ಒರಿಜಿನಲೇ ಆಗಿರುತ್ತದು. ಥ್ಯಾಂಕ್ ಯು. ನೀವು ಯಾವತ್ತಾದ್ರೂ ಯಾರಾದ್ರೂ BCCI ಅಫಿಷಿಯಲ್ನ ಅಥವಾ ನಿಮ್ಮ ಕ್ಯಾಪ್ಟನ್ MS ಧೋನಿ ಅವರನ್ನ ಕೇಳಿದ್ದೀರಾ, ಅಲ್ಲ ಇದು ನಿಜವಾದದ್ದ ಅಥವಾ ನಕಲಿನ ಅಂತ? ಅನ್ಫಾರ್ಚುನೇಟ್ಲಿ ಅದಾದ್ಮೇಲೆ ನಮಗೆ ಸಮಯನೇ ಸಿಗ್ಲಿಲ್ಲ. ಯಾಕಂದ್ರೆ ಅದಾಗಿ 2 ದಿನಕ್ಕೆ IPL ಸ್ಟಾರ್ಟ್ ಆಯ್ತು. IPL ಟ್ರೋಫಿ ಯಾರಿಗೆ ಸಿಗತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಅಂದ್ರೆ ನನಗೇನನ್ಸುತ್ತೆ ಅಂದ್ರೆ ಇದು ಅಂಥ ದೊಡ್ಡ ಇವೆಂಟ್ ಆಗಿತ್ತು. ಹಾಗಾಗಿ ಅವರು
ರೆಪ್ಲಿಕೇಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಒರಿಜಿನಲೇ ಆಗಿರುತ್ತೆ. ಗೌತಮ್, ಇನ್ನಷ್ಟು ಆರೋಪಗಳಿದೆ. ನಾವೀಗ ಒಂದು ಬ್ರೇಕ್ ತಗೋಬೇಕು. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಗೌತಮ್ ಗಂಭೀರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನೋಡಿ, ಶಾಹಿದ್ ಅಫ್ರಿದಿ ಅವ್ರ ಬಗ್ಗೆ ನಾನು ಒಂದೇ ಮಾತು ಹೇಳೋದು, ಅವರು ಯಾವ ಏಜಲ್ಲಿ ಕ್ರಿಕೆಟ್ನ ಶುರು ಮಾಡಿದ್ರಲ್ಲ, ಈಗಲೂ ಅದೇ ಏಜಲ್ಲೇ ನಿಂತು ಹೋಗಿದ್ದಾರೆ. 16 ವರ್ಷದಲ್ಲಿ ಕ್ರಿಕೆಟ್ ಶುರು ಮಾಡಿದ್ರಲ್ಲ, ಅವ್ರು ಯೋಚನೆ ಮಾಡೋ ರೀತಿ, ಅವ್ರು ಕಮೆಂಟ್ ಮಾಡೋ ರೀತಿ ಈಗಲೂ ಕೂಡ ಹಾಗೇ ಇದೆ. ಇದ್ರ ಬಗ್ಗೆ ಇನ್ನೇನು ಹೇಳೋದಿಲ್ಲ ನಾನು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟರ್ ಗೌತಮ್ ಗಂಭೀರ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಗೌತಮ್ ಗಂಭೀರ್ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾ ಬೇಗ ಕೋಪ ಬರುತ್ತದೆ ಎಂಬುದು. ಗೌತಮ್, ನಾವು ನಿಮ್ಮನ್ನ ಯಾವಾಗ ಫೀಲ್ಡಲ್ಲಿ ನೋಡಿದ್ರು ಕೂಡ ನೀವು ರಿಲ್ಯಾಕ್ಸ್ ಆಗಿ ಕಾಣೋದೇ ಇಲ್ಲ. ಮುಖದಲ್ಲಿ ಕೋಪ ಇರುತ್ತೆ, ಕಣ್ಣಲ್ಲಿ ಕೋಪ ಇರುತ್ತೆ. ನೋಡಿ, ಅದು ಕೋಪ ಅಲ್ಲ, ಅದು ನನ್ನ ಪ್ಯಾಷನ್. ಒಂದ್ ವೇಳೆ ನೀವು ಪ್ಯಾಷನಲ್ಲಿದ್ದಾಗ ಕೋಪ ಬಂದೇ ಬರುತ್ತೆ. ಯಾಕಂದ್ರೆ ಇಟ್ಸ್ ಜಸ್ಟ್ ದ ಡಿಸೈರ್ ಟು ವಿನ್. ಇಂಡಿಯಾ ಗೆಲ್ಲಿ ಅಂತ ಆಸೆ ಪಡ್ತೀನಿ ಅಷ್ಟೇ. ನೋಡಿ, ನೀವು ಮ್ಯಾಚ್ ಆಡೋವಾಗ ಸೀರಿಯಸ್ ಆಗಿರ್ಬೇಕಾಗತ್ತೆ. ಗೆದ್ದ ಮೇಲೆ ನೀವು ಎಷ್ಟೇ ಮಜಾ ಮಾಡಿ, ಆದರೆ ಪರ್ಸ್ನಲಿ ನನ್ನ ಕೇಳಿದ್ರೆ ಮ್ಯಾಚ್ ನಡೆಯುವಾಗ, ಅದು ದೇಶಕ್ಕೋಸ್ಕರ ಆಡುವಾಗ ಫೀಲ್ಡಲ್ಲಿ ಎಂಜಾಯ್ ಮಾಡಬಾರ್ದು. ನೀವು ಸೀರಿಯಸ್ ಆಗಿರ್ಬೇಕಾಗತ್ತೆ. ಜನ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಹಾಗಾಗಿ ಫೀಲ್ಡ್ಗಿಲ್ದಾಗ 100% ಕೊಡಬೇಕಾಗತ್ತೆ. ಆಮೇಲೆ ಎಂಜಾಯ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಕಷ್ಟು ಸಮಯ ಇರುತ್ತಲ್ವಾ. ಮಹೇಂದ್ರ ಸಿಂಗ್ ಧೋನಿ ನಿಮ್ಗೆ ಹೇಳ್ಕೊಡೋದಿಲ್ವಾ ಕ್ಯಾಪ್ಟನ್ ಕೂಲ್ ಹೇಗಿರ್ಬೇಕು ಅಂತ? ಸರ್, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ರೀತಿ ಇರುತ್ತೆ. ಮ್ಯಾಚ್ನ ಹೇಗೆ ಆಡಬೇಕು, ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ. ಅವರು ರಿಲ್ಯಾಕ್ಸ್ ಆಗಿರ್ತಾರೆ. ಅವರು ಯಾವ ರೀತಿ ಮ್ಯಾಚ್ನ ಆಡ್ತಾರೆ ಅದೇ ರೀತಿ ಆಡಬೇಕು ಅಂತ ನಾನು ಅನ್ಕೊಳ್ಳೋದಿಲ್ಲ. ನನ್ನದೇ ಆದ ಒಂದು ರೀತಿ ಇದೆ. ಕ್ರಿಕೆಟ್ನ ಶುರುವಿಂದ ಅದೇ ರೀತಿ ನಾನು ಆಡಿರೋದು. ಅದನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನೀವು ಎಲ್ಲ ಕಡೆ ಕೇಳಿರ್ತೀರಾ, ರಿಸಲ್ಟ್ಸ್ ನಿಮ್ಮ ಕೈಯಲ್ಲಿಲ್ಲ, ನೀವು 100% ಎಫರ್ಟ್ ಹಾಕಿ ಮಿಕ್ಕಿದ್ದನ್ನು ಬಿಟ್ಬಿಡಿ ಅಂತ. ಆದರೆ ನನ್ನ ಫಿಲಾಸಫಿ ಏನು ಅಂದರೆ, ನನಗೆ ಗೆಲ್ಲೋದು ನೋಡಿ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಎಷ್ಟೇ ಎಫರ್ಟ್ಸ್ ಹಾಕಿ, ಆದರೆ ಕೊನೆಗೆ ನೀವು ಮ್ಯಾಚ್ ಏನಾದರೂ ಸೋತ್ ಹೋದರೆ ನಿಮಗೆ ಖಂಡಿತ ಖುಷಿ ಸಿಗೋದಿಲ್ಲ. ನೀವು 100% ಎಫರ್ಟ್ ಹಾಕಿರಿ ಅಥವಾ 200% ಎಫರ್ಟ್ ಬೇಕಿದ್ರೂ ಹಾಕಿರಿ, ನೀವು ಫೀಲ್ಡಲ್ಲಿ ಇಳಿದಾಗ 2 ಟೀಮ್ ಇರುತ್ತೆ, 2ರಲ್ಲಿ 1 ಟೀಮ್ ಗೆಲ್ಲೇಬೇಕಿರುತ್ತೆ. ಆದ್ರಿಂದ ಗೆದ್ದಾಗ ಮಾತ್ರ ನನಗೆ ಖುಷಿ ಸಿಗುತ್ತೆ. ನಾನು ಹೋದೆ, ತುಂಬ ಕಷ್ಟಪಟ್ಟೆ, ಒಳ್ಳೆ ಕ್ರಿಕೆಟ್ ಆಡಿದೆ, ಆದರೆ ಗೆಲ್ಲಿಲ್ಲ ಅಂದರೆ ನನಗದು ಇಷ್ಟ ಆಗಲ್ಲ. ಫಾರ್ ಮೀ ವಿನ್ನಿಂಗ್ ಈಸ್ ಇಂಪಾರ್ಟೆಂಟ್. ಹಾಗಾಗಿ ನಾನು ಫೀಲ್ಡ್ ಒಳಗಡೆ ಹೋದಾಗ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಎಂಜಾಯ್ ಮಾಡೋಕೆ ಆಮೇಲೆ ಟೈಮ್ ಸಿಗುತ್ತೆ. ಅಲ್ಲಿರೋಂಥ 6-7 ಗಂಟೆಗಳ ಕಾಲ ನಾನು ಸೀರಿಯಸ್ ಆಗಿ ಕ್ರಿಕೆಟ್ ಆಡಬೇಕು. ಗೆಲ್ಲೋದು ನನಗೆ ತುಂಬಾ ಮುಖ್ಯ. ಯಾವ ಮ್ಯಾಚಿಂದ ನೀವು ಸೋತಿದ್ದಕ್ಕೆ ನಿಮಗೆ ಸಾಕಷ್ಟು ನೋವಾಗಿರುವಂಥದ್ದು? ಒಂದು ಮ್ಯಾಚ್ ನನಗೆ ನೆನಪಿಗೆ ಬರೋದು ಅಂದರೆ ಚಾಂಪಿಯನ್ಸ್ ಟ್ರೋಫಿ, ಪಾಕಿಸ್ತಾನದ ವಿರುದ್ಧದ್ದು. ಆ ಮ್ಯಾಚ್ನ ನಾವು ಗೆಲ್ಲಬೇಕಿತ್ತು. ನಾನು ಅದರಲ್ಲಿ 57 ರನ್ ಹೊಡೆದಿದ್ದೆ, ಮತ್ತೆ ರನ್ಔಟ್ ಆಗೋದೆ. ಆ ಮ್ಯಾಚ್ನ ನನ್ನ ತಲೆಯಿಂದ ತೆಗೆದು ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಆಗಿಲ್ಲ. ನಾವು ತುಂಬ ಸಮಯ ಆದಮೇಲೆ ಪಾಕಿಸ್ತಾನದ ವಿರುದ್ಧ ಆಡ್ತಾ ಇದ್ವಿ. ಆ ಟೈಮಲ್ಲಿ ಯೂನಿಸ್ ಖಾನ್ ಅವರು ಒಂದು ಕಮೆಂಟ್ ಹಾಕಿದ್ರು, ಇಂಡಿಯಾನ ಸೋಲ್ಸೋದು ನನ್ನ ಅತಿ ದೊಡ್ಡ ಡ್ರೀಮ್ಗಳಲ್ಲಿ ಒಂದು ಅಂತ. ಹಾಗಾಗಿ ಆಬ್ವಿಯಸ್ಲಿ ಅದು ನನಗೆ ತುಂಬ ಮೋಟಿವೇಟ್ ಮಾಡಿತ್ತು. ನಾನು ಆ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದೆ, ಆದರೆ ರನ್ಔಟ್ ಆಗೋದೆ. ಅದು ನನಗೆ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಆ ಮ್ಯಾಚ್ನ ನಾವು ಗೆಲ್ಲಬೇಕಿತ್ತು ಸೌತ್ ಆಫ್ರಿಕಾದಲ್ಲಿ. ಆ ರನ್ಔಟ್ ನಿಮಗೆ ನೆನಪಿದೆ, ಆದರೆ 2007ರಲ್ಲಿ ನೀವು ಶಾಹಿದ್ ಅಫ್ರಿದಿ ಜೊತೆಗೆ ಮಾಡಿದಂಥ ಜಗಳ ನಮ್ಮ ಜನತೆಗೆ ನೆನಪಿದೆ. ನೋಡಿ, ಹೀಟ್ ಆಫ್ ದ ಮೊಮೆಂಟ್ ಆಗಿತ್ತದಷ್ಟೇ. ನಾನು ಆಗಲೇ ಹೇಳ್ದಾಗೆ ನಮ್ಮ ಲ್ಯಾಂಗ್ವೇಜ್ ಒಂದೇ ಆಗಿರೋದ್ರಿಂದ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಾಕಷ್ಟು ಮಾತುಕತೆ ನಡೀತಾ ಇರುತ್ತೆ. ಕೆಲವು ವಿಷಯಗಳು ಪರ್ಸ್ನಲ್ ಆಗೋಗುತ್ತೆ. ಆದರೆ ಆಮೇಲೆ ನನಗೆ ರಿಯಲೈಸ್ ಆಗಿದ್ದೇನು ಅಂತಂದರೆ, ಅಲ್ಲಾಗಿದ್ದಂಥ ಘಟನೆಯಿಂದ ನಾನು ಬೇರೆ ಒಳ್ಳೆ ಫಾರ್ಮಲ್ಲಿದ್ದೆ ಆವಾಗ. ನನ್ನೇನಾದರೂ ಮ್ಯಾಚಿಂದ ಬ್ಯಾನ್ ಮಾಡಿ ಇಂಡಿಯಾ ಆ ಮ್ಯಾಚ್ಗಳನ್ನ ಸೋತಿದ್ದಿದ್ರೆ ಮ್ಯಾಚ್ ಆದಮೇಲೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿತ್ತು. ನನ್ನ ಮಾಡ್ಕೋತಿದ್ದೆ. ನೋಡಿ, ಅದನ್ನು ನಾನೆಲ್ಲ ಇಲ್ಲಿ ಹೇಳೋದಕ್ಕಾಗಲ್ಲ, ಬಿಕಾಸ್ ತುಂಬ ಪರ್ಸ್ನಲ್ ಆಗಿತ್ತು. ಅಂದರೆ ನಾವು ಯೂಸ್ ಮಾಡಿದಂಥ ಲ್ಯಾಂಗ್ವೇಜ್ ಏನಿತ್ತು, ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಏನಿತ್ತು, ಅದೆಲ್ಲ ಇಟ್ ಹ್ಯಾಪನ್ಸ್ ಇನ್ ಕ್ರಿಕೆಟ್, ಎಸ್ಪೆಷಲಿ ಪಾಕಿಸ್ತಾನದ ವಿರುದ್ಧ. ಅಂದರೆ ನೀವು ಏನು ಬೈದಿದ್ರಿ ಅದನ್ನ ಇವತ್ತು ಜನತೆ ಮುಂದೆ ಹೇಳಕ್ಕಾಗ್ತಿಲ್ಲ. ಖಂಡಿತ ಖಂಡಿತ. ಅದಾದ ನಂತರ ಮಾನ್ಯ ದಿವಸ ಕಮ್ರಾನ್ ಅಕ್ಮಲ್ ಜೊತೆಗೂ ನಿಮ್ಮ ಜಗಳ ಆಯಿತು. ಹೌದು, ಕಮ್ರಾನ್ ಅಕ್ಮಲ್ ಅವ್ರ ಜೊತೆ. ನೋಡಿ, ಕಮ್ರಾನ್ ಅಕ್ಮಲ್ ಅವರು ನನ್ನ ಒಳ್ಳೆ ಸ್ನೇಹಿತರು. ಅವ್ರು ನನ್ನ ಸ್ನೇಹಿತರಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಆನ್ ದ ಫೀಲ್ಡ್ ಏನಾಗುತ್ತೆ ಅಂದರೆ, ನೋಡಿ, ಇಬ್ಬರು ಕೂಡ ಮ್ಯಾಚ್ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆ ಸ್ಟೇಜಲ್ಲಿ ಮ್ಯಾಚ್ ಹೇಗಿತ್ತು ಅಂದರೆ, ನಾನೊಂದು ಶಾಟ್ ಹೊಡೆದೆ, ಅವರು ಅಪೀಲ್ ಮಾಡಿದ್ರು, ಆದರೆ ಅದು ನಾಟ್ಔಟ್ ಆಗಿತ್ತು. ಹಾಗಾಗಿ ನಾಟ್ಔಟ್ ಡಿಸಿಷನ್ ಬಂದ ಮೇಲೆ ನಾನು ಅವ್ರಿಗೆ ಹೋಗಿ ಹೇಳಿದ್ದಿಷ್ಟೇ, ನಾನು ನಾಟ್ಔಟ್ ಆಗಿದ್ದೀನಿ, ಸುಮ್ಮನೆ ಅಪೀಲ್ ಮಾಡಬೇಡ ಅಂತ. ಹಾಗೆ ಮಾತಿಗೆ ಮಾತು ಬೆಳೀತು, ಕನ್ವರ್ಸೇಷನ್ ಮುಂದುವರಿತು, ಮತ್ತೆ ಡ್ರಿಂಕ್ಸ್ ಬ್ರೇಕ್ ಕೂಡ ಆಯಿತು. ಸಿಚುವೇಶನ್ ಸ್ವಲ್ಪ ಹೀಟೆಡ್ ಆಗಿತ್ತಷ್ಟೇ. ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಏನೂ ಆಗಿರಲಿಲ್ಲ, ಆದರೆ ಸಿಚುವೇಶನ್ ಸ್ವಲ್ಪ ಟೆನ್ಸ್ ಆಗಿತ್ತು. ಯಾಕಂದರೆ ಸ್ಟೇಜ್ ಆಗಿತ್ತು, ಏಷ್ಯಾ ಕಪ್ ಇತ್ತು, ಮತ್ತು ಯಾರು ಗೆಲ್ತಾರೋ ಅವರು ಕ್ವಾಲಿಫೈ ಆಗ್ತಾ ಇದ್ರು. ಆ ಸ್ಟೇಜಲ್ಲಿ ನಾನು ಔಟ್ ಆಗಿದ್ದಿದ್ರೆ ಟೀಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅನಿಸ್ತು. ಆದರೆ ಶಾಹಿದ್ ಅಫ್ರಿದಿ ಅವ್ರ ಜೊತೆ ಏನಾಯಿತು ಅಷ್ಟೆಲ್ಲ ಕಮ್ರಾನ್ ಅಕ್ಮಲ್ ಅವ್ರ ಜೊತೆ ಆಗಿರಲಿಲ್ಲ ಬಿಡಿ. ಆದರೆ ಕಮ್ರಾನ್ ಅಕ್ಮಲ್ ಅವರು ತುಂಬ ಅಪೀಲ್ ಮಾಡ್ತಾರಲ್ಲ? ಕಮ್ರಾನ್ ಅಕ್ಮಲ್ ಅವ್ರು ಮಾತ್ರ ಅಲ್ಲ, ಇಡೀ ಪಾಕಿಸ್ತಾನನೇ ಅಪೀಲ್ ಜಾಸ್ತಿ ಮಾಡುತ್ತೆ.
ನೋಡಿ, ಅಕ್ಮಲ್ ಅವರ ಮಾತನ್ನ ಕೇಳಿಸ್ಕೊಳ್ತಿದ್ದಾಗೆ ನಮಗೆ ಕೇಳಿಸೋದೇನಂದ್ರೆ ಶಾಬಾಷ್ ಶಾಬಾಷ್. ಅದರಿಂದ ಪ್ಲೇಯರ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ? ಅಭ್ಯಾಸ ಆಗೋಗಿದೆ. ಒಂದ್ ವಿಷಯ ಏನು ಅಂದ್ರೆ ಪಾಕಿಸ್ತಾನದ ವಿರುದ್ಧ ಜಾಸ್ತಿ ಮ್ಯಾಚಸ್ ಆಡಲ್ಲ, ಇಲ್ಲಾಂದ್ರೆ ಕೇಳಿ ಕೇಳಿ ಕಿವಿ ಕಿತ್ತೋಗಿರೋದು. ಇದನ್ನ ಬೇಕು ಅಂತಾನೆ ಕಾನ್ಸಂಟ್ರೇಷನ್ನ ಹಾಳು ಮಾಡೋದಕ್ಕೆ ಅಂತಾನೆ ಮಾಡ್ತಾರಾ? ನೋಡಿ, ಪ್ರತಿ ಕೀಪರ್ ಡಿಫ್ರೆಂಟ್ ಆಗಿರ್ತಾರೆ, ಅವರು ಇಂಡಿವಿಜುವಾಲಿಟಿ ಇರುತ್ತೆ. ನೀವು MS ಧೋನಿ ನೋಡಿದ್ರೆ ಅವರು ಅಷ್ಟೊಂದೆಲ್ಲ ಅಪೀಲ್ ಮಾಡೋದಿಲ್ಲ. ಆದರೆ ಕಮ್ರಾನ್ ಅಕ್ಮಲ್ ಅವರು ತುಂಬಾನೇ ಮಾತಾಡ್ತಾರೆ, ತುಂಬಾ ಅಪೀಲ್ ಮಾಡ್ತಾರೆ. ಇದು ಇಂಡಿವಿಜುವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇದೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ಜನ ಕೂಡ ಕಿರ್ಚಾಡ್ತಿರ್ತಾರೆ ಫೀಲ್ಡಲ್ಲಿ. ಹಾಗಾಗಿ ಇಲ್ಲ, ಅವರಂತೂ ಹೆಚ್ಚು ಕಡಿಮೆ ನಿಮ್ಮ ಕಿವಿನಲ್ಲೇ ನಿಂತು ಮಾತಾಡ್ದಂಗಿರುತ್ತೆ. ಒಂದು ವಿಷಯ ಏನು ಅಂತಂದ್ರೆ, ಬೌಲರ್ ಬಾಲ್ ಹಾಕೋದಕ್ಕೆ ಶುರು ಮಾಡಿದಾಗ ಸೈಲೆಂಟ್ ಆಗಿರೋದು ಮುಖ್ಯ ಆಗತ್ತೆ. ಆದರೆ ಎಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ. ಕೆಲವೊಮ್ಮೆ ಜನ ಕೂಗಾಡ್ತಾ ಇರ್ತಾರೆ, ಫೀಲ್ಡರ್ ಕೂಡ ಕೂಗಾಡ್ತಿರ್ತಾರೆ, ಆಗ ಪ್ರೆಷರ್ ಜಾಸ್ತಿ ಆಗತ್ತೆ. ಆದ್ರೆ ನಿಮ್ಮ ಆಸ್ಟ್ರೇಲಿಯನ್ ಕ್ರಿಕೆಟರ್ ಜೊತೆಗೆ ಜಗಳ ಆಗತ್ತಲ್ಲ, ಅದಕ್ಕೆ ಕಾರಣ ಏನಿರ್ಬೋದು? ಪಾಕಿಸ್ತಾನ ಜೊತೆಗೆ ಆಗುತ್ತೆ, ಅದು ನಮ್ಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಸೆಂಟಿಮೆಂಟೇ ಆಗಿದೆ. ನೋಡಿ, ಸಾಕಷ್ಟು ಸಮಯದಿಂದ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಹ್ಯಾವ್ ಬೀನ್ ದ ಟಾಪ್ ಟೀಮ್ಸ್ ಇನ್ ದ ವರ್ಲ್ಡ್. ನೀವು ನೋಡಿದ್ರೆ ಆಸ್ಟ್ರೇಲಿಯಾ ಹಿಂದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಇಂಗ್ಲೆಂಡಿಗೆ ಅವ್ರನ್ನ ಸೋಲ್ಸಿದೆ, ಆದರೆ ಅದಕ್ಕೆ ಮುಂಚೆ ಅವ್ರನ್ನ ಸೋಲ್ಸಿರೋರು ಇಂಡಿಯಾ ಮಾತ್ರ. ಆಸ್ಟ್ರೇಲಿಯಾದಲ್ಲಾಗಿರ್ಬೋದು ಅಥವಾ ಇಂಡಿಯಾದಲ್ಲಾಗಿರ್ಬೋದು. ನೋಡಿ, ಹಾಗಾಗಿ ನಮ್ಮ ಜನಗಳಿಗೆ ಬಹಳ ಖುಷಿಯಾಗಿರ್ಬೇಕು, ಯಾಕಂದ್ರೆ ರಿಕಿ ಪಾಂಟಿಂಗ್ ಆರೋಗ್ಯನ್ಸ್ ನೀವು ಚಾಲೆಂಜ್ ಮಾಡಿದ್ರಿ. ನೋಡಿ, ನಾವು ಆಸ್ಟ್ರೇಲಿಯಾ ವಿರುದ್ಧ ಆಡೋವಾಗ ಒಳ್ಳೆ ಗೇಮ್ ಆಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಯಾಕಂದ್ರೆ ಅದು ಒಂದು ಬೆಸ್ಟ್ ಟೀಮ್ ಇನ್ ದ ವರ್ಲ್ಡ್. ಅವ್ರ ವಿರುದ್ಧ ನೀವು ರನ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆನೇ ಇರುತ್ತೆ. IPL ನಲ್ಲಿ ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ನೀವು ಕೋಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಆಡ್ತಾ ಇದ್ರಿ. ಆಗ ಡೇನಿಯಲ್ ವಿರುದ್ಧ ಸಾಕಷ್ಟು ಮಾತುಕತೆ ಆಯ್ತು. ಡೇನಿಯಲ್ ಕ್ರಿಶ್ಚಿಯನ್ ಅವ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತೇ ಇರಲಿಲ್ಲ, ಅವ್ರ ಜೊತೆ ಅಷ್ಟು ಇಂಟ್ರಾಕ್ಷನ್ ಕೂಡ ಆಗಿಲ್ಲ. ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು, ನಿಮ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆ ಆದ್ರೆ ಇಲ್ಲ. ನೋಡಿ, ಜನಗಳು ಟಿವಿನಲ್ಲಿ ನೋಡ್ಬೇಕಾದ್ರೆ, ರಿಪೋರ್ಟ್ ಮಾಡ್ಬೇಕಾದ್ರೆ ಅಥವಾ ಪಬ್ಲಿಕ್ ಅದನ್ನ ನೋಡ್ತಾ ಇದ್ರೆ ಅವ್ರಿಗೆ ಏನನ್ಸುತ್ತೆ ಅಂದ್ರೆ, ಗೌತಮ್ ಗಂಭೀರ್ ಹೋಗಿ ಅವರ ಕುತ್ತಿಗೆ ಪಟ್ಟಿನೇ ಹಿಡ್ಕೋತಾರೇನೋ ಅಂತ. ಇಲ್ಲ ಸರ್, ನಾನು ಯಾರ್ದಾದ್ರೂ ಕುತ್ತಿಗೆ ಹಿಡ್ಕೊಳ್ಳೋ ಅಷ್ಟು ಶಕ್ತಿಶಾಲಿ ಅಂತೂ ಅಲ್ಲ. ಆದ್ರೆ ನನ್ನ ಪ್ರಯತ್ನ ಮ್ಯಾಚ್ ಗೆಲ್ಲೋದ್ರ ಕಡೆ ಅಂತೂ ಇದ್ದೇ ಇರುತ್ತೆ. ಅದ್ಬಿಟ್ಟು ತಲೆಯಲ್ಲಿ ಏನೂ ಇರೋದಿಲ್ಲ. ಯಾಕಂದ್ರೆ ನಾವು ನ್ಯೂಸ್ ಪೇಪರ್ನಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ, ಹೆಡ್ಲೈನ್ಸ್ ಒಂದನ್ನ ನೋಡಿದೆ, ಗಂಭೀರ್ಗೆ ಕೋಪ ಬಂತು, ಮುಂದೆ ಏನಾಗ್ಬೋದು? ಆ ರೀತಿ ಅಂತೂ ಯಾವತ್ತೂ ಆಗಿಲ್ಲ ಸರ್, ಯಾವುದೇ ಬಿರುಗಾಳಿ ಕೂಡ ಎದ್ದಿಲ್ಲ. ಆದರೆ ಸ್ವಲ್ಪ ಕೋಪ ಬರುತ್ತೆ. ಅಂದರೆ ಮೆಚುರಿಟಿ ಬರ್ತಾ ಬರ್ತಾ ಸಾಕಷ್ಟು ವಿಷಯಗಳನ್ನ ನಾವು ಕಲ್ತ್ಕೋತೀವಿ. ಅಂದರೆ ಶೇನ್ ವ್ಯಾಟ್ಸನ್ ವಿರುದ್ಧ ಏನು ಇನ್ಸಿಡೆಂಟ್ ಆಗಿತ್ತು, ಅದಾದಮೇಲೆ ನನ್ನ ಬ್ಯಾನ್ ಮಾಡಿದ್ರು. ಅಂದರೆ ಅದರಿಂದ ಒಂದು ಒಳ್ಳೆ ಪಾಠನ ಕಲಿತೆ. ಯಾಕಂದರೆ ಬ್ಯಾನ್ ಆಗೋದು ಒಂದು ಸಣ್ಣ ವಿಷಯ ಅಲ್ಲ, ಅದ್ರ ಜೊತೆಗೆ ನಿಮಗೆ ಒಂದು ಟ್ಯಾಗ್ ಬಂದ್ಬಿಡುತ್ತೆ. ಅದನ್ನು ತೆಗೆದುಹಾಕೋದು ಆಮೇಲೆ ತುಂಬ ಕಷ್ಟ ಆಗುತ್ತೆ. ಅದು ನನಗೆ ಅರ್ಥ ಆಯಿತು. ಅದರಿಂದ ಅದಾದಮೇಲೆ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಆದರೆ ಒನ್ಸ್ ಇನ್ ಎ ವೈಲ್ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗ್ತಾ ಇರುತ್ತೆ, ಅದು ಓಕೆ ಅಂತ ಅನ್ಕೋತೀನಿ. ಆರ್ಗ್ಯುಮೆಂಟ್ ಆಗೋದು ಓಕೆ, ಆದ್ರೆ ತಳ್ಳಾಡೋದು ಅದು ಐ ಥಿಂಕ್ ನೋಡಿ, ಆನೆಸ್ಟ್ಲಿ ನಿಜವಾಗ್ಲೂ ಅದು ಬೇಕು ಅಂತ ಆಗಿದ್ದಲ್ಲ. ಇಟ್ ಜಸ್ಟ್ ಹ್ಯಾಪನ್ ಬಿಕಾಸ್ ನಾನು 2ನೇ ರನ್ ಓಡೋದಕ್ಕೆ ಟರ್ನ್ ತಗೋತಾ ಇದ್ದೆ. ಅವಾಗ ಆ ಮೊಮೆಂಟಲ್ಲಿ ಅದಾಯ್ತು ಅಷ್ಟೇ. ಆದರೆ ಓಕೆ, ಅದಾಯ್ತು. ಮ್ಯಾಚ್ ರೆಫ್ರಿ ನನ್ನ ಬ್ಯಾನ್ ಕೂಡ ಮಾಡಿದ್ರು, ಇಟ್ಸ್ ಫೈನ್. ಬಟ್ ಆಮೇಲೆ ನನಗೆ ರಿಯಲೈಸ್ ಆಯಿತು, ನಾನು ಆ ರೀತಿ ಮಾಡಬಾರ್ದಿತ್ತು, ನನ್ನ ಕಂಟ್ರೋಲಲ್ಲಿ ಇರಬೇಕಿತ್ತು ಅಂತ. ಗೌತಮ್, ನಾವು ಯಾವಾಗ ಫೈನಲ್ ಗೆದ್ವಲ್ಲ, ಅದಾದ್ಮೇಲೆ ಶಾಹಿದ್ ಅಫ್ರಿದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಒಂದು ಹೇಳಿಕೆ ಕೊಡ್ತಾರೆ. ನಿಮ್ಮನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳ್ತಾರೆ, ಈ ಭಾರತದವರ ಮನಸ್ಸು ಪಾಕಿಸ್ತಾನದವರಷ್ಟು ದೊಡ್ಡದಾಗಿಲ್ಲ ಅಂತ ಹೇಳ್ತಾರೆ. ನೀವಾಡ್ದಂಥ ಮಾತುಗಳ ವಿಚಾರವಾಗಿ ನಿಮಗೆ ದೊಡ್ಡ ಮನಸ್ಸಿಲ್ಲ ಅಂತ ಅವರು ಹೇಳ್ತಾರೆ. ನೋಡಿ, ಅಫ್ರಿದಿ ಅವ್ರ ಬಗ್ಗೆ ನಾನು ಒಂದೇ ಮಾತು ಹೇಳೋದು, ಅವರು ಕ್ರಿಕೆಟ್ ಶುರು ಮಾಡಿದಾಗ ಎಷ್ಟೇ ಏಜ್ ಇತ್ತಲ್ವಾ, ಈಗಲೂ ಕೂಡ ಅಷ್ಟರಲ್ಲೇ ನಿಂತಿದ್ದಾರೆ ಅಂತ. ಅವರು 16ನೇ ವರ್ಷಕ್ಕೆ ಡೆಬ್ಯೂ ಮಾಡಿದ್ರು ಅನ್ಸುತ್ತೆ. ಅವರ ಏಜ್ ಕೂಡ ಅಲ್ಲೇ ನಿಂತಿದೆ. ಅವ್ರ ಬೆಳವಣಿಗೆ ಇನ್ನೂ ಆಗೇ ಇಲ್ಲ ಅಂತ ಅನ್ಸುತ್ತೆ. ಮೆಂಟಲಿ 16 ವರ್ಷದಲ್ಲೇ ಇದ್ದಾರೆ ಅವ್ರಿನ್ನೂ. ಯಾಕಂದರೆ ಅವ್ರು ಮಾಡೋಂಥ ಕಮೆಂಟ್ಸ್ಗಳನ್ನ ನೋಡಿದ್ರೆ ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ಯಾಕಂದರೆ ಈಗಲೂ ಕೂಡ ನನಗೆ ನೋಡಿ, ನಾನಾಗ ಹೇಳಿದ್ದೇನು ಅಂತಂದರೆ, ನಾವು ಮ್ಯಾಚ್ ಗೆದ್ರೆ, ವರ್ಲ್ಡ್ ಕಪ್ ಗೆದ್ರೆ ಅದು 26/11 ವಿಕ್ಟಿಮ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತೀವಿ ಅಂತ. ಅದು ನನ್ನ ಪರ್ಸ್ನಲ್ ವಿಷಯ ಆಗಿತ್ತು, ಯಾವುದೇ ಕಾಂಟ್ರವರ್ಸಿ ಮಾಡೋಂಥ ಉದ್ದೇಶ ನನಗಿರಲಿಲ್ಲ. ಅದನ್ನ ಅಫ್ರಿದಿ ಅವರು ಯಾವ ರೀತಿ ಬಹುಶಃ ಅವರು ಅದನ್ನ ತಗೊಂಡು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನೀವ್ ಹೇಳಿದ್ರಿ, ನಮ್ಮ ಈ ಗೆಲುವೇನಿದೆ ಇದೊಂದು ಟ್ರಿಬ್ಯೂಟ್, 26/11 ಸತ್ತಂತ ವಿಕ್ಟಿಮ್ಸ್ಗಳಿಗೆ ಇದೊಂದು ಟ್ರಿಬ್ಯೂಟ್ ಅಂತ. ಅದು ನನ್ನ ಪರ್ಸ್ನಲ್ ವಿಷಯ ಆಗಿತ್ತು. ನೀವು ಏನೋ ಒಂದು ಸಾಧನೆ ಮಾಡ್ತೀರಾ ಅಂದ್ರೆ ಅದನ್ನ ಯಾರಿಗೆ ಬೇಕಿದ್ರು ಡೆಡಿಕೇಟ್ ಮಾಡ್ಬೋದಲ್ವಾ? ಅದು ನನ್ನ ವಿಷಸ್ ಆಗಿತ್ತಷ್ಟೇ. ಅಂದರೆ 26/11 ವಿಕ್ಟಿಮ್ಸ್ಗೆ ನಮ್ಮ ಗೆಲುವನ್ನು ಸಮರ್ಪಿಸಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅದನ್ನ ಅವರು ಹೇಗೆ ಮ್ಯಾನಿಪುಲೇಟ್ ಮಾಡಿದ್ರು ಅಂತಂದ್ರೆ, ಅದರಿಂದ ಅರ್ಥ ಆಗುತ್ತೆ ಅವ್ರು ಇನ್ನೂ 16 ವರ್ಷದ ಹುಡುಗನ ಥರನೇ ಬಿಹೇವ್ ಮಾಡ್ತಿದ್ದಾರೆ ಅಂತ. ಮೆಂಟಲಿ ಅವ್ರು ಇನ್ನೂ ಮೆಚೂರೇ ಆಗಿಲ್ಲ ಅಂತ. ಆದಷ್ಟು ಬೇಗ ಮೆಚೂರ್ ಆಗೋದು ಒಳ್ಳೇದು ಅಂತ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಗೌತಮ್, ಈ ಮಾತು ನಿಜನಾ? ಒಂದ್ ವೇಳೆ ನೀವು ಕ್ರಿಕೆಟ್ಗೆ ಬರದೇ ಇದ್ದಿದ್ರೆ ನೀವು ಆರ್ಮಿನಲ್ಲಿ ಇರ್ತಿದ್ರಿ? 100%. ಐ ಥಿಂಕ್ ನನ್ನ ಫಸ್ಟ್ ಲವ್ ಮತ್ತು ನನ್ನ ಪ್ಯಾಷನ್ ಈಗಲೂ ಕೂಡ ಆರ್ಮಿನೇ ಅಂತ ಹೇಳ್ಬೋದು. ನೀವು ನನ್ನ
ಅಲ್ಟಿಮೇಟ್ ಡ್ರೀಮ್ ಯಾವುದು ಅಂತ ಕೇಳಿದ್ರೆ ಈಗಲೂ ಕೂಡ ಯಾವುದಾದ್ರೂ ರೀತಿಲಿ ಆರ್ಮಿ ಜೊತೆ ಅಸೋಸಿಯೇಟ್ ಆಗೋದು, ಆರ್ಮಿಯವ್ರಿಗೆ ಸಹಾಯ ಮಾಡೋದು, ಅದೇ ನನ್ನ ಅಲ್ಟಿಮೇಟ್ ಡ್ರೀಮ್ ಅಂತ ನಾನು ನಿಮಗೆ ಹೇಳ್ತೀನಿ. ಮತ್ತೆ ಸ್ಕೂಲಿಂದನೂ ಕೂಡ ಆ ಆಸೆ ನನಗಿತ್ತು ಆರ್ಮಿ ಸೇರಬೇಕು ಅನ್ನೋದು. ಬಟ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನಾನು 12th ಇದ್ದಾಗ ರಣಜಿ ಟ್ರೋಫಿ ಆಡಿದೆ. ಆಗ ಎಲ್ಲರೂ ನನಗೆ ಹೇಳಿದ್ದೇನು ಅಂದರೆ, ಇಂಡಿಯಾಗೆ ಆಡೋದ್ರಿಂದ ನೀನು ಒಂದೇ ಸ್ಟೆಪ್ ದೂರ ಇದೆಯಾ, ರಣಜಿ ಟ್ರೋಫಿಲಿ ಚೆನ್ನಾಗಿ ಆಡಿದ್ರೆ ಇಂಡಿಯಾಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ. ಹಾಗಾಗಿ 12th ರಣಜಿ ಟ್ರೋಫಿ ಆಡಿದೆ. ಇದೊಂದು ರೀಸನಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತಿಗೂ ನನ್ನ ಪ್ಯಾಷನ್ ಆರ್ಮಿನೇ. ಅಂದ್ರೆ ನಿಮ್ಮ ಮಾತಿನ ಅರ್ಥ, ನಿಮ್ಮಲ್ಲಿರುವಂತ ಅಗ್ರೆಷನ್, ಕೋಪನ ನೀವು ಪಾಕಿಸ್ತಾನದ ಮೇಲೆ ತೋರಿಸ್ಬೇಕು. ಅದು ಆರ್ಮಿ ಆಗಿರ್ಬೋದು ಅಥವಾ ಕ್ರಿಕೆಟ್ ಫೀಲ್ಡ್. ಇಲ್ಲ ಸರ್, ನನಗೆ ಪಾಕಿಸ್ತಾನದ ವಿರುದ್ಧ ಅಂತಲ್ಲ. ಅಂದರೆ ನನಗನ್ಸೋದು ನಮ್ಮ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ. ಬಿಕಾಸ್ ನಮಗೆ ಈಗ ಬೇಕಿರೋ ಅಂಥವ್ರು ದೇಶಕ್ಕೋಸ್ಕರ ಏನಾದರೂ ಮಾಡೋವಂಥವ್ರು, ದೇಶದ ಬಗ್ಗೆ ಯೋಚನೆ ಮಾಡೋವಂಥವ್ರು. ಹಾಗಾಗಿ ದೇಶದ ಬಗ್ಗೆ ನನಗೆ ಯೋಚನೆ ಮಾಡಿದಾಗ ಮೊದಲು ನನ್ನ ತಲೆಗೆ ಬರೋದು ಅಂದರೆ ನಮ್ಮ ಸೋಲ್ಜರ್ಸ್. ನನ್ನ ಪಾಲಿಗೆ ಅವರೇ ಹೀರೋಸ್ ಅಂತ ಹೇಳ್ಬೋದು. ನನ್ನ ದೇಶನ ಕಾಯೋ ಸೈನಿಕರು ನನಗೆ ರೋಲ್ ಮಾಡೆಲ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆರ್ಮಿ, ನೇವಿ, ಏರ್ಫೋರ್ಸ್ ಯಾವುದೇ ಆಗಿರ್ಬೋದು. ಬೇರೆ ಯಾವುದೇ ಫೇಮ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕ್ರಿಕೆಟರ್ ಆಗಿರ್ಬೋದು, ಬಾಲಿವುಡ್ ಸ್ಟಾರ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು. ನೋಡಿ, ಆ್ಯಕ್ಚುಯಲ್ ಫೇಮ್, ಆ್ಯಕ್ಚುಯಲ್ ಹೀರೋಸ್ ಏನಿದ್ದಾರೆ ಅವರು ದೇಶದ ಸೈನಿಕರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರೇ ದೇಶನ ಕಾಪಾಡ್ತಾ ಇರೋದು. ಸೊ ದಟ್ ಈಸ್ ಮೈ ಹಾರ್ಟ್ ಗೋಸ್ ಫಾರ್ ದೆಮ್. ಹಾಗಾಗಿ ನೀವು ನನ್ನ ಅಲ್ಟಿಮೇಟ್ ಡ್ರೀಮ್ ಏನು ಅಂತ ಕೇಳಿದ್ರೆ, ನಾನು ಅವ್ರಿಗೋಸ್ಕರ ಏನಾದರೂ ಮಾಡಬೇಕು, ಅದರಿಂದ ನನಗೆ ತುಂಬ ಖುಷಿ ಸಿಗುತ್ತೆ ಅಂತ ಹೇಳ್ತೀನಿ. ನೀವು ಹೇಳ್ತಾ ಇದ್ದೀರಾ ದೇಶಕ್ಕೋಸ್ಕರ ಮಾಡಬೇಕಾಗತ್ತೆ ಅಂತ. ಆದ್ರೆ ಸಾಕಷ್ಟು ಜನಗಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ಕ್ರಿಕೆಟರ್ಗೆ ಹಣ ಮುಖ್ಯನಾ, ದೇಶ ಮುಖ್ಯನಾ ಅಂತ. ಆದ್ರೆ ಇದನ್ನ ನಾನು ಮುಂದೆ ಕೇಳ್ತೇನೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಗೌತಮ್ ಗಂಭೀರ್ ಅವರ ಮೇಲೆ ಮತ್ತೊಂದು ಆರೋಪ. ನೋಡಿ, ದೊಡ್ಡ ಪ್ಲೇಯರ್ ಅಂದರೆ ಅವ್ರನ್ನ ಜನ ಮಾಡೋದು. ಇಲ್ಲಿ ದೊಡ್ಡವರಂತ ಯಾರೂ ಇಲ್ಲ. ಟು ಬಿ ಆನೆಸ್ಟ್, ಇಂಡಿಯಾ ಟೀಮಲ್ಲಿ ಯಾರೇ ಆಡ್ತಿದ್ರು ಕೂಡ ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಆರೋಪ ಹೊರಿಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಗೌತಮ್ ಗಂಭೀರ್ ಅವರಿಗೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಗೌತಮ್ ಗಂಭೀರ್ ಮೇಲಿರುವ ಆರೋಪವೆಂದರೆ ಇವರು ದುಡ್ಡಿಗೋಸ್ಕರ ಆಡುತ್ತಾರೆ ಎಂಬುದು. ಗೌತಮ್, ನೀವು ಹೇಳ್ತಾ ಇದ್ರಿ, ನಮಗೆ ಸಲಹೆ ಕೊಡ್ತಾ ಇದ್ರಿ, ಎಲ್ಲರೂ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ. ಆದ್ರೆ ಇಂಪ್ರೆಷನ್ ಹೇಗಿದೆ ಅಂದ್ರೆ, ಕೇವಲ ನೀವು ಮಾತ್ರ ಅಲ್ಲ, ಎಲ್ಲ ಕ್ರಿಕೆಟರ್ಗಳು ಕೂಡ ಇತ್ತೀಚೆಗೆ ಕೇವಲ ಹಣಕ್ಕಾಗಿ ಆಡ್ತಿದ್ದಾರೆ. ಸರ್ ಹೇಗೆ? ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಗೊತ್ತಾಗಿದ್ದೇನೆಂದ್ರೆ, ಟೆಸ್ಟ್ ಕ್ರಿಕೆಟ್ ಆಡಿದ್ರೆ 7 ಲಕ್ಷ ರೂಪಾಯಿ ಸಿಗುತ್ತೆ, ಒನ್ ಡೇ ಆಡಿದ್ರೆ 4 ಲಕ್ಷ ರೂಪಾಯಿ ಸಿಗುತ್ತೆ, ಮತ್ತೆ IPLನಲ್ಲಿ ಗೌತಮ್ ಗಂಭೀರ್ ಆಡಿದ್ರೆ 79 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಆಬ್ವಿಯಸ್ಲಿ 79 ಲಕ್ಷನ ನೀವು ಬಿಡಲ್ಲ. ನೋಡಿ, ಇದು ಜನಕ್ಕೆ ಇದರ ಬಗ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನೀವು IPLಲ್ಲಿ 5 ಮ್ಯಾಚ್ ಆಡಿದ್ರೆ, ನೀವು 5 ಮ್ಯಾಚ್ ಆಡಿದ್ರೆ ಮಾತ್ರ ನಿಮಗೆ ಪೂರ್ತಿ ಹಣ ಸಿಗೋದು. ನೋಡಿ, ಜನ ಹೇಳ್ತಾರಲ್ಲ, ಆ ರೀತಿ ಆಗಿದ್ದರೆ ನಾನು 5 ಮ್ಯಾಚ್ ಆದಮೇಲೆ ಆಡೋದು ನಿಲ್ಲಿಸ್ಬೋದಿತ್ತು ಅಲ್ವಾ? ಅಂದರೆ ಆಗ ತುಂಬಾನೇ ಕಾಂಟ್ರವರ್ಸಿ ಆಗಿತ್ತು. ವೆಸ್ಟ್ ಇಂಡೀಸ್ ಟೂರ್ನ ಮಿಸ್ ಮಾಡ್ತಾ ಇದ್ದಾರೆ, IPL ಮಿಸ್ ಮಾಡಲ್ಲ ಇವರು ಅಂತೆಲ್ಲ. ಆದರೆ ಅದು ಹಾಗಿರೋದಿಲ್ಲ. ಬಿಷನ್ ಸಿಂಗ್ ಬೇಡಿ ಅವರು ನಮ್ಮ ಮಾಜಿ ಕ್ಯಾಪ್ಟನ್ ಆಗಿದ್ದವರು. ಅವ್ರು ಹೇಳ್ತಾರೆ, ಗೌತಮ್ ಗಂಭೀರ್ಗೆ ಏಪ್ರಿಲ್ ಮೇ ವರ್ಲ್ಡ್ ಕಪ್ನಲ್ಲಿ ಪೆಟ್ಟಾಗಿತ್ತು, ಮತ್ತೆ ಅವರು IPLನಲ್ಲಿ ಆಡಬೇಕಾಗಿತ್ತು, ಅದಕ್ಕೆ ಅದರ ಟ್ರೀಟ್ಮೆಂಟನ್ನು ತಗೊಳ್ಳಿಲ್ಲ. ಸರ್, ಮೊದಲು ಡ್ಯೂ ರೆಸ್ಪೆಕ್ಟ್ ಟು ಮಿಸ್ಟರ್ ಬೇಡಿ, ಅವರು ಫ್ಯಾಕ್ಟ್ಸ್ ಏನಂತ ತಿಳ್ಕೊಳ್ಳೋದು ಒಳ್ಳೇದು, ಸತ್ಯ ಏನು ಅಂತ. ನನಗೆ ಅಂಥ ದೊಡ್ಡ ಗಾಯ ಆಗಿರಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಲಿಟಲ್ ನಿಗಲ್. ಕ್ರಿಕೆಟ್ ಆಡಿರೋದ್ರಿಂದ ಅವ್ರಿಗೆ ಗೊತ್ತಿರಲೇಬೇಕು. ಇತ್ತೀಚಿನ ಮಾಡರ್ನ್ ಕ್ರಿಕೆಟಲ್ಲಿ ಯಾವುದೇ ಪ್ಲೇಯರ್ಗೆ ಯಾವುದೇ ಕ್ಷಣದಲ್ಲಾದರೂ ಆ ರೀತಿ ಸಣ್ಣ ಇಂಜುರಿ ಆಗ್ಬೋದು, ಅಂದರೆ ನಿಗಲ್ ಆಗ್ಬೋದು. ಅಂದರೆ ವರ್ಲ್ಡ್ ಕಪ್ ಫೈನಲಲ್ಲಿ ನಾನು ರನ್ ಮಾಡೋವಾಗ ಬಿದ್ದೋಗಿದ್ದೆ. ಆಬ್ವಿಯಸ್ಲಿ ತುಂಬ ಖುಷಿಯಾಗಿತ್ತು. ನನಗೆ ಶೋಲ್ಡರ್ ಗೇಟ್ ಆಗಿದ್ದು ಆವಾಗ ಗೊತ್ತಾಗಿರಲಿಲ್ಲ. 2 ದಿನ ಆದಮೇಲೆ ಒಂದು ಸ್ವಲ್ಪ ಪೇಯ್ನ್ ಶುರುವಾಯಿತು. ಆಗ ನಾನು ಫಿಸಿಯೋಗೆ ತೋರಿಸ್ದೆ, KKR ಫಿಸಿಯೋಗೆ ತೋರಿಸ್ದೆ. ಅವ್ರೇನೂ ಪ್ರಾಬ್ಲಮ್ ಇಲ್ಲ ಅಂದಾಗ ನಾನು ಆಡಿದೆ ಅಷ್ಟೇ. IPLಲ್ಲಿ ಪೂರ್ತಿ ಫಿಟ್ ಆಗಿ ಆಡಿದೆ, ಥ್ರೋ ಕೂಡ ಮಾಡಿದೆ. ಆದರೆ ಒಂದು ವಿಷಯ ಏನು ಅಂದರೆ, ಮುಂಬೈ ಇಂಡಿಯನ್ಸ್ ವಿರುದ್ಧ ಲಾಸ್ಟ್ ಮ್ಯಾಚ್ ಇತ್ತು. ಆಗ ಫೀಲ್ಡಿಂಗ್ ಮಾಡೋವಾಗ ಮತ್ತೆ ಬಿದ್ದಿದ್ದೆ ಫೀಲ್ಡಿಂಗಲ್ಲಿ ನಾನು ಥ್ರೋ ಮಾಡಿದಾಗ ನನಗೆ ಶೋಲ್ಡರ್ನಲ್ಲಿ ಸ್ವಲ್ಪ ಪೇಯ್ನು ಜಾಸ್ತಿ ಆಗಿತ್ತು. ನನಗೆ ನೆನಪಿದೆ, 26ನೇ ತಾರೀಕು ನಮ್ಮ ಮ್ಯಾಚ್ ಇತ್ತು. ಅದಾದಮೇಲೆ ನಾವು ಡಿಸೈಡ್ ಮಾಡಿದ್ವಿ, ಒಂದು ವೇಳೆ ಪೇಯ್ನ್ ಏನಾದರೂ ಜಾಸ್ತಿ ಆದರೆ MRI ಮಾಡಿಸೋಣ ಆಗ ಅಂತ. 23ನೇ ತಾರೀಕು ಎಕ್ಸಾಕ್ಟ್ಲಿ MRI ಮಾಡಿದ್ವಿ ಮುಂಬೈಗೆ ಹೋಗಿ. 22ಕ್ಕೆ ಕೋಲ್ಕತ್ತಾದಲ್ಲಿ ಮ್ಯಾಚ್ ಇತ್ತು, 25ಕ್ಕೆ ಪ್ಲೇ ಆಫ್ ಮ್ಯಾಚ್ ಇತ್ತು. ಹಾಗಾಗಿ 22ನೇ ತಾರೀಕು ಫಿಸಿಯೋ ಜೊತೆ ಬೆಳಗ್ಗೆನೇ ಹೋಗಿ, ನಮ್ಮ ಇಡೀ ತಂಡ ಸಂಜೆ ಬರ್ತಾ ಇತ್ತು. ಹಾಗಾಗಿ ಬೆಳಗ್ಗೆ ಹೋಗಿ MRI ಮಾಡಿಸಿದ್ವಿ. 24ನೇ ತಾರೀಕು ರಿಪೋರ್ಟ್ ಬಂತು, ಯಾಕಂದ್ರೆ MRI ರಿಪೋರ್ಟ್ ಬರೋದಕ್ಕೆ 1 ದಿನ ಆಗುತ್ತೆ. 24th ರಾತ್ರಿ ರಿಪೋರ್ಟ್ ಬಂತು. 25ಗೆ ನಮ್ಮ ಪ್ಲೇ ಆಫ್ ಮ್ಯಾಚ್ ಇತ್ತು. ನೋಡಿ ಏನ್ ನಡೀತು ಅದನ್ನ ಹೇಳ್ತಾ ಇದ್ದೀನಿ. 25th ನಮ್ಮ ಪ್ಲೇ ಆಫ್ ಮ್ಯಾಚ್ ಇದ್ದಿದ್ರಿಂದ ಫಿಸಿಯೋ ಬಂದು ನನಗೆ ಹೇಳಿದ್ರು ರಿಪೋರ್ಟ್ ಬಂದಿದೆ ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, ರಿಪೋರ್ಟ್ ಏನೇ ಇರಲಿ ಈ ಮ್ಯಾಚ್ ನಾನು ಆಡಬೇಕು, ಇದು ನನ್ನ ಪರ್ಸನಲ್ ವಿಷ್ ಅಂತ. ಅವರು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು. ಆದ್ರೆ ನಾನು ಹೇಳಿದೆ, ರಿಪೋರ್ಟ್ ಏನೇ ಇರಲಿ ಈ ಮ್ಯಾಚ್ ನಾನು ಆಡಲೇಬೇಕು, ಯಾಕಂದ್ರೆ KKR ಮೊದಲನೇ ಬಾರಿಗೆ ಪ್ಲೇ ಆಫ್ ತಲುಪಿತ್ತು.
ಮತ್ತು ನಾನು ಕ್ಯಾಪ್ಟನ್ ಆಗಿದ್ದೆ. ಯಾವುದೇ ರೀತಿಲಿ ಟೀಮ್ ಲೆಟೋನ್ ಆಗೋದಕ್ಕೆ ನಾನು ಬಿಡೋದಕ್ಕೆ ತಯಾರಿರಲಿಲ್ಲ. ನಾನು ಅವ್ರನ್ನ ಒಂದೇ ಮಾತು ಕೇಳಿದ್ದು, ನಾನು ಆಡೋದ್ರಿಂದ ಏನಾದರೂ ವ್ಯತ್ಯಾಸ ಆಗುತ್ತಾ, ವ್ಯತ್ಯಾಸ ಆಗಲ್ವಾ ಅಂತ, ಅಂದರೆ ನನ್ನ ದೇಹಕ್ಕೆ. ಆಗ ಅವ್ರು ಹೇಳಿದ್ರು ಅಂಥ ವ್ಯತ್ಯಾಸ ಏನು ಆಗೋದಿಲ್ಲ ಅಂತ. ಹಾಗಿದ್ರೆ ನಾನು ಈ ಮ್ಯಾಚ್ ಆಡ್ತೀನಿ, ದಿಸ್ ಇಸ್ ಮೈ ಪರ್ಸನಲ್ ಡಿಸಿಷನ್ ಅಂತ ಹೇಳಿ. ನೋಡಿ, ನಿಮ್ಗೆ ಪೆಟ್ಟಾಗಿತ್ತು, MRI ರಿಪೋರ್ಟ್ ಅನ್ನ ನೀವು ನೋಡ್ಲಿಲ್ಲ, ನೀವು ಆಡ್ಲೇಬೇಕು ಮ್ಯಾಚಿನ ಅಂತ ಹಠ ಮಾಡಿದ್ರಿ. ಆಗ ಜನಗಳಿಗೆ ಅನ್ಸುತ್ತಲ್ವಾ ನೀವು ದುಡ್ಡು ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ? ದಟ್ ಟೈಮ್ ನನ್ನ ತಲೆಯಲ್ಲಿ ಏನಿತ್ತು ಅಂತಂದ್ರೆ, KKR ನನಗೆ ಎಷ್ಟೊಂದು ಸಪೋರ್ಟ್ ಮಾಡಿದೆ ಅಂದ್ರೆ, ನನ್ನ ಸಪೋರ್ಟ್ ಸ್ಟಾಫ್, ಓನರ್ಸ್ ಆಗಿರ್ಬೋದು, ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ, 3 ವರ್ಷ ಆದ್ಮೇಲೆ ಮೊದಲನೇ ಬಾರಿ ಪ್ಲೇ ಆಫ್ ತಲುಪಿದ್ವಿ. ನೋಡಿ, ಇಂಜುರಿ ಆಗಿರಲಿ ಬಿಡ್ಲಿ, ಅದರಿಂದ ಯಾವುದೇ ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನನಗೆ ಆ ಮ್ಯಾಚ್ನ ಆಡಲೇಬೇಕಿತ್ತು. ನನ್ನ ತಂಡನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ. ಒಂದು ವೇಳೆ ನಾನು ವಿಷಯನ ಮುಚ್ಚಿಡಬೇಕು ಅಂತಿದ್ರೆ, ಮೊದಲನೇದಾಗಿ 24ಗೆ ನಾನು BCCIಗೆ ಮೇಲ್ ಮಾಡ್ತಿರ್ಲಿಲ್ಲ. ನನ್ನ ಸ್ಕ್ಯಾನ್ 24ನೇ ತಾರೀಕು ರಿಪೋರ್ಟ್ ತಗೊಂಡು 25th ಮಾರ್ನಿಂಗ್ ನಾವು ಮೇಲ್ ಮಾಡಿದ್ವಿ. ಒಂದಿನ ತಡೆದು ನಾವು 26ಗೂ ಕೂಡ ಮೇಲ್ ಮಾಡ್ಬೋದಾಗಿತ್ತು. ಆದ್ರೆ ನಾವು 25ನೇ ತಾರೀಕೆ ಯಾಕೆ ಮೇಲ್ ಮಾಡಿದ್ವಿ ಅಂದ್ರೆ, ಯಾವ್ದೂ ಮುಚ್ಚಿಡ್ಬಾರ್ದು ಅಂತ. ನೀವು ನಿಮ್ಮ ಇಂಜುರಿನ ಮುಚ್ಚಿಡದೇ ಇದ್ದಿದ್ರೆ ಆಗ BCCI ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಇರ್ಲಿಲ್ಲ ಆಸ್ ಎ ಕ್ಯಾಪ್ಟನ್ ಫಾರ್ ದ ವೆಸ್ಟ್ ಇಂಡೀಸ್ ಟೀಮ್. ಸರ್, ಇಂಜುರಿ ಸೆಲೆಕ್ಟರ್ಗೆ ಗೊತ್ತೇ ಇರ್ಲಿಲ್ಲ ಗಾಯದ ತೀವ್ರತೆ ಎಷ್ಟಿದೆ ಅಂತ. ಸರ್, ನಿಜ ಏನು ಅಂದ್ರೆ ಯಾವುದೇ ಇಂಜುರಿನೇ ಆಗಿರ್ಲಿಲ್ಲ. ಮತ್ತೆ ಸೆಲೆಕ್ಷನ್ IPL ಮಧ್ಯಭಾಗದಲ್ಲಿ ಆಗಿದ್ದು. ಇಂಜುರಿ ಆಗಿದ್ದು ನನಗೆ 22ಗೆ ಮುಂಚೆನೇ ಕ್ಯಾಪ್ಟನ್ಸಿ ವೆಸ್ಟ್ ಇಂಡೀಸ್ ಟೂರ್ಗೆ ನಾನು ಆಗ್ಲೇ ಕ್ಯಾಪ್ಟನ್ ಆಗೋಗಿದ್ದೆ. ಆ ಟೈಮ್ ಇಂಜೂರ್ಡ್ ಆಗೇ ಇರಲಿಲ್ಲ ನಾನು. ಹಾಗೇನಾದ್ರೂ ಆಗಿದ್ದಿದ್ರೆ ಸೆಲೆಕ್ಟರ್ಸ್ಗೆ ನಾನು ಹೇಳಿರ್ತಾ ಇದ್ದೆ, ನಾನು ಇಂಜೂರ್ ಆಗಿದ್ದೀನಿ, ನನ್ನ ಕ್ಯಾಪ್ಟನ್ ಮಾಡಬೇಡಿ. ನೀವು 25ನೇ ಮ್ಯಾಚ್ ಆಡದೇ ಇದ್ದಿದ್ರೆ ಇಂಜುರಿ ಇನ್ನೂ ಜಾಸ್ತಿ ಆಗ್ತಿರ್ಲಿಲ್ಲ. ಆಗ ನೀವು ವೆಸ್ಟ್ ಇಂಡೀಸ್ಗೆ ಹೋಗ್ಬೋದಿತ್ತು, ದೇಶದ ಪರವಾಗಿ. ಒಂದ್ ವೇಳೆ 24ನೇ ತಾರೀಕು ಫಿಸಿಯೋ ನನಗೆ ಹೇಳಿದಿದ್ರೆ, ನಿಮ್ಗೆ 6 ವಾರ ಬ್ರೇಕ್ ಬೇಕಾಗತ್ತೆ ಅಂದ್ರೆ, ಆಗ ನಾನು ವೆಸ್ಟ್ ಇಂಡೀಸ್ಗೆ ಹೋಗೋಕೆ ಆಗ್ತಿರ್ಲಿಲ್ಲ ಅಲ್ವಾ? ಜನ ಒಂದ್ ವಿಷಯನ ಅರ್ಥ ಮಾಡ್ಕೋಬೇಕು. ಫಿಸಿಯೋ ನನಗೆ 6 ವಾರ ರೆಸ್ಟ್ ಏನಾದ್ರೂ ಹೇಳಿದಿದ್ರೆ, ಆಗ 25ನೇ ತಾರೀಕು ಮ್ಯಾಚ್ ಏನು ಡಿಫ್ರೆನ್ಸೇ ಮಾಡ್ತಿರ್ಲಿಲ್ಲ. ಒಂದ್ ಮ್ಯಾಚ್ ಆಡೋದ್ರಿಂದ ಪೇನ್ ಅಗ್ರಿವೇಟ್ ಆಗಲ್ಲ. ನಾನು ಈ ರೀತಿ ಏನೂ ಮಾಡ್ಲಿಲ್ಲ. ನಾನು ಬೇಗ ಔಟ್ ಆಗಿದ್ದೆ. ಆ ರೀತಿ ಅಗ್ರಿವೇಟ್ ಆಗುವಂತ ಯಾವುದೇ ಪ್ರಯತ್ನ ನಾನು ಮಾಡಿರಲಿಲ್ಲ. 6 ವಾರ ರೆಸ್ಟ್ ಹೇಳಿದಾರೆ ಅಂದ್ಮೇಲೆ ಒಂದ್ ಮ್ಯಾಚಿಂದ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಹಾಗಾಗಿ ಕಾಂಟ್ರವರ್ಸಿ ಏನಿದೆ, 25ನೇ ತಾರೀಕು ನಾನು ಮ್ಯಾಚ್ ಆಡ್ಲಿಲ್ಲ ಅಂದಿದ್ರೆ ವೆಸ್ಟ್ ಇಂಡೀಸಿಗೆ ಹೋಗ್ತಾ ಇದ್ದೆ ಅಂತ, ಇಟ್ ಈಸ್ ಆಲ್ ಫಾಲ್ಸ್ ಅಂಡ್ ದೇರ್ ಇಸ್ ನೋ ಟ್ರೂತ್ ಇನ್ ದಿಸ್. ಈಗ ಇಂಥ ಇಂಪ್ರೆಷನ್ ಯಾಕೆ ಕ್ರಿಯೇಟ್ ಆಗುತ್ತೆ? ನಾವು ಟಿವಿಗಳಲ್ಲಿ ನೋಡ್ತೀವಿ, ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತೆ, ಗೌತಮ್ ಗಂಭೀರ್ ಅವರನ್ನ ಶಾರುಖ್ ಖಾನ್ 11 ಕೋಟಿ ಕೊಟ್ಟು ಕೊಂಡುಕೊಂಡಿದ್ದಾರೆ. ಸರ್, ಹೌದು. ಅಂದ್ರೆ ಐ ಥಿಂಕ್ ನೋಡಿ, ಈಗ ಈ ವಿಷಯ ಎಲ್ಲ ಪಬ್ಲಿಕ್ ಆಗಿರೋದ್ರಿಂದ ಜನಕ್ಕೆ ಅನ್ಸೋದು ಸಹಜ, ನಾವು ದುಡ್ಗೋಸ್ಕರ ಆಡ್ತಾ ಇದೀವಿ ಅಂತ. ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ, ಅವ್ರಿಗೆ ಅನ್ಸುತ್ತೆ ನಿಮ್ಮನ್ನ ಕೊಂಡ್ಕೊಂಡಿದ್ದಾರೆ, ಹಾಗಾಗಿ ನೀವು ಆಡ್ಲೇಬೇಕು. ಖಂಡಿತ ಇಲ್ಲ. ಐ ಥಿಂಕ್ ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ನೋಡಿ, ಶಾರುಖ್ ಖಾನ್ ಯಾವ ಥರ ವ್ಯಕ್ತಿ ಅಂದ್ರೆ, ಐ ಥಿಂಕ್ ಇಲ್ಲಿವರೆಗೂ ನನಗೆ ಟೂರ್ನಿಮೆಂಟಲ್ಲಿ ಅವರು ಯಾವುದೇ ರೀತಿ ಪ್ರೆಷರ್ ಹಾಕಿಲ್ಲ ಆಡ್ಲೇಬೇಕು ಅಂತ. ಯಾವುದೇ ಓನರ್ ಆಗಿರ್ಬೋದು, ಯಾವುದೇ ಸಪೋರ್ಟ್ ಸ್ಟಾಫ್ ಆಗಿರ್ಬೋದು, ಯಾವುದೇ ಕೋಚ್ ನೋಡಿ, ಅದು ಕೊನೆ ಮ್ಯಾಚ್ ಆಗಿತ್ತು. ಹಾಗಾಗಿ ನಿಮಗೆ KKRನ ಕಡೆಯಿಂದ ಅಥವಾ ಶಾರುಖ್ ಖಾನ್ನ ಕಡೆಯಿಂದ ಏನಾದರೂ ಏನೂ ಹೇಳಿಲ್ಲ. ಯಾರು ಕೂಡ ಏನೂ ಹೇಳಿರಲಿಲ್ಲ. ಅದು ನನ್ನ ಪರ್ಸನಲ್ ಡಿಸಿಷನ್ ಆಗಿತ್ತು. ಯಾಕಂದ್ರೆ ಆಸ್ ಎ ಕ್ಯಾಪ್ಟನ್ ನನ್ನ ಟೀಮ್ನ ನಾನು ಲೆಟ್ ಡೌನ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಆ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿತ್ತು. KKR ನನಗೆ ಒಂದು ಜವಾಬ್ದಾರಿ ವಹಿಸಿ ನಂಬಿಕೆ ಇಟ್ಟು ಕ್ಯಾಪ್ಟನ್ ಮಾಡಿತ್ತು. ಅವ್ರು ನನ್ನ ಮೇಲಿಟ್ಟಿರುವಂಥ ನಂಬಿಕೆನ ಉಳಿಸ್ಕೋಬೇಕಿತ್ತು, ಆ ಮ್ಯಾಚ್ ಆಡಬೇಕಿತ್ತು. ಹಾಗಾಗಿ ನಾನು ಆಡ್ದೆ ಅಷ್ಟೇ. ನೋಡಿ, ಶಾರುಖ್ ಖಾನ್ ಅವ್ರು ಕೂಡ ನನಗೆ ಮ್ಯಾಚಿಗೆ ಮುಂಚೆ ಈ ಮ್ಯಾಚ್ನ ನೀನು ಆಡಲೇಬೇಕು ಅಂತ ಯಾವುದೇ ಪ್ರೆಷರ್ ಹಾಕಿರಲಿಲ್ಲ. ಅದು ನನ್ನ ಪರ್ಸನಲ್ ಡಿಸಿಷನ್ ಆಗಿತ್ತು ಅಷ್ಟೇ. ಇದಕ್ಕೂ KKRಗೂ ಸಂಬಂಧ ಕಲ್ಪಿಸೋದು ತುಂಬ ದೊಡ್ಡ ತಪ್ಪಾಗತ್ತೆ. ಹಾಗಾಗಿ ಜನ ಮಾತಾಡೋದಕ್ಕೂ ಮುಂಚೆ ಫ್ಯಾಕ್ಟ್ಸ್ ಏನು ಅಂತ ತಿಳ್ಕೊಂಡು ಮಾತಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ನೀವು ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ರಿಕೆಟರ್ ಹೇಗಾದ್ರಿ ಅಂತ ನಮ್ಮ ಜನಗಳಿಗೆ ಹೇಳಿ. ಸಾಕಷ್ಟು ದೊಡ್ಡ ದೊಡ್ಡ ಪ್ಲೇಯರ್ಗಳಿದ್ರು, ಆದರೂ ಕೂಡ ಶಾರುಖ್ ಖಾನ್ ಅವರು ಗೌತಮ್ ಗಂಭೀರ್ ಅವರಿಗೆ 11 ಕೋಟಿ ಕೊಟ್ಟು ಯಾಕೆ ಕೊಂಡ್ಕೊಂಡ್ರು? ಸರ್, ನೋಡಿ, ದೊಡ್ಡ ಪ್ಲೇಯರ್ ಅನ್ನೋದು ಐ ಥಿಂಕ್ ಅದನ್ನ ಜನ ಮಾಡೋದು. ಯಾರು ಕೂಡ ದೊಡ್ಡವ್ರು ಇರೋದಿಲ್ಲ. ನನ್ನ ಪ್ರಕಾರ ಎಲ್ಲ ಪ್ಲೇಯರ್ಸ್ ಕೂಡ ಒಂದೇ. ಇಂಡಿಯಾ ಟೀಮ್ಗೆ ಆಡೋರು ಇರ್ಬೋದು, ಯಾರೇ ಆಗಿರ್ಬೋದು. ಐ ಥಿಂಕ್ ಫಾರ್ ಮಿ ಎವ್ರಿ ಒನ್ ಈಸ್ ಈಕ್ವಲ್. ಫ್ರಮ್ ಇಶಾನ್ ಟು ವಿರಾಟ್ ಟು ಎನಿವನ್ ಟು MS ಧೋನಿ, ಎವ್ರಿ ಒನ್ ಈಸ್ ಈಕ್ವಲ್. ನೀವು ದೇಶಕ್ಕೋಸ್ಕರ ಆಡ್ತಾ ಇದ್ದೀರಾ ಅಂದಮೇಲೆ ಎಲ್ಲರೂ ಕೂಡ ಒಂದೇ. ಅದ್ಬಿಟ್ಟು ಶಾರುಖ್ ಖಾನ್ ಅವರು ಅಥವಾ ಬೇರೆ ಫ್ರಾಂಚೈಸಿ ಅವರು ನನ್ನ ಬಗ್ಗೆ ಯೋಚನೆ ಮಾಡಿರ್ಬೋದು, ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇರ್ಬೋದು, ನಾನು 100% ಎಫರ್ಟ್ಸ್ ಹಾಕ್ತೀನಿ, ಒಳ್ಳೇದು ಮಾಡ್ತೀನಿ ಅಂತ. ಅದರಿಂದಾಗಿ ನೋಡಿ, ಯಾವುದೇ ಒಂದು ಫ್ರಾಂಚೈಸಿ ನಿಮ್ಮನ್ನ ಇಷ್ಟಪಡ್ತಾ ಇದ್ರೆ ಇಂಥ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗೋದಕ್ಕಾಗಲ್ಲ. 2-3 ಫ್ರಾಂಚೈಸಿಗಳು ನೀವು ಬೇಕು ಅಂತ ಇದ್ರೆ ಆಗ ನಿಮ್ಮ ರೇಟ್ ಈ ರೀತಿ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ಅವ್ರು ನನ್ನ ಮೇಲೆ ಅಷ್ಟೊಂದು ಭರವಸೆ ಇಟ್ಟಿದ್ರು ಅಂತಂದಮೇಲೆ ಅದು ನನ್ನ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅವ್ರಿಗೆ ನಾನು ಅವ್ರು ನನ್ನ ಮೇಲೆ ಇಟ್ಟಿರೋಂಥ ನಂಬಿಕೆನ ಉಳಿಸ್ಕೊಂಡು ಮುಂದಕ್ಕೆ ತೊಗೊಂಡು ಹೋಗುವಂಥದ್ದು. ಆ ಟ್ರಸ್ಟ್ಗೆ ನಾನು ರೀಪೇ ಮಾಡಬೇಕಾಗತ್ತೆ. ಹಾಗಾಗಿ ಇದು ರೀಸನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಮನಿ ಪಾಯಿಂಟ್ ಆಫ್ ವ್ಯೂ, ಇಟ್ಸ್ ಎಮೋಷನಲ್ ಪಾಯಿಂಟ್ ಆಫ್ ವ್ಯೂ ಅಂತ ಅನ್ನೋದು ನನ್ನ ಭಾವನೆ. ಆದರೆ ನಿಮಗೆ ಇದು ಬೇಜಾರಾಗ್ಲಿಲ್ವಾ? ನೀವು ದಿಲ್ಲಿನಲ್ಲಿ ಇರೋವಂಥವ್ರು, ಯಾವಾಗಲೂ ಇದ್ದದ್ದೇ ದಿಲ್ಲಿಗೋಸ್ಕರ ಆಡಿದ್ದು. ಆದ್ರೆ ನೀವು IPLಗೋಸ್ಕರ ಬಾಬು ಮೋಸಾಯ್ ಆಗ್ಬಿಟ್ರಿ. ಐ ಥಿಂಕ್ ದ ಅಮೌಂಟ್ ಆಫ್ ಸಪೋರ್ಟ್ ಐ ಹ್ಯಾವ್ ಗಾಟ್ ಫ್ರಮ್ ದ ಎಂಟೈರ್ ಕೋಲ್ಕತಾ ಪೀಪಲ್, ಅಂದ್ರೆ ಅವರಿಂದ ನನಗೆ ಯಾವ ರೀತಿ ಪ್ರೀತಿ ಸಿಕ್ಕಿದೆ, ಎಷ್ಟು ಪ್ರೋತ್ಸಾಹ ಸಿಕ್ಕಿದೆ ಅಂದ್ರೆ. ಪ್ರೀತಿ ಸಿಕ್ತಾ? ಕೋಲ್ಕತಾದವರಿಗೆ ಬೇಜಾರಾಗಿರ್ಬೇಕಲ್ಲ. ನಾನು ಕೇಳ್ಪಟ್ಟೆ ಅವರು ದಾದನ್ನ ಬಿಟ್ಟು ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ನೋಡಿ ಸರ್, ನಿಜ ಹೇಳಬೇಕು ಅಂತಂದರೆ ಮೊದಲನೇ ಮ್ಯಾಚ್ನಲ್ಲಿ ಅಷ್ಟೊಂದು ಜನ ಬಂದಿರಲಿಲ್ಲ. ಆದರೆ ಅದಾದಮೇಲೆ ನೀವು ಗಮನಿಸ್ಬೋದು,
ಎಲ್ಲ ಮ್ಯಾಚ್ಗಳು ಹೌಸ್ಫುಲ್ ಆಗಿತ್ತು. ಅಂದ್ರೆ ಈಡನ್ ಗಾರ್ಡನ್ನಲ್ಲಿ ಹೌಸ್ಫುಲ್ ಅಂದ್ರೆ ನಿಮಗೆ ಲೋಕಲ್ ಸಪೋರ್ಟ್ ಸಿಕ್ಕಿದೆ ಅಂತ. 70,000-75,000 ಜನ ಕೆಪಾಸಿಟಿ ಇರುವಂತ ಗ್ರೌಂಡ್ ತುಂಬ್ತಾ ಇದೆ ಅಂತಂದ್ರೆ ಜನ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಯಾಕಂದ್ರೆ ಅಲ್ವಾ? ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ ಕೋಲ್ಕತ್ತಾದವರು ಕೇವಲ ಒಬ್ರನ್ನ ಮಾತ್ರ ಕ್ರಿಕೆಟರ್ ಅಂತ ನಂಬ್ತಾರೆ, ಅದು ಸೌರವ್ ಗಂಗೂಲಿ. ಅವರು ನೋಡೋದಕ್ಕೆ ಅಂತಾನೆ ಬರ್ತಾರೆ. ನೋಡಿ, ವಿಷಯ ಆ ರೀತಿ ಆಗಿದ್ದಿದ್ರೆ ಯಾರು ಕೂಡ IPL ನೋಡೋದಕ್ಕೆ ಬರ್ತಾನೆ ಇರಲಿಲ್ಲ ಅಲ್ವಾ? ಮೊದಲನೇ ಮ್ಯಾಚಲ್ಲಿ ಆ ರೀತಿ ಆಗಿತ್ತು. ಆದ್ರೆ ಆಮೇಲೆ ನೀವು ನೋಡ್ತಾ ಬಂದ್ರೆ ಎಲ್ಲಾ ಮ್ಯಾಚ್ಗಳಲ್ಲೂ ಕೂಡ ಗ್ರೌಂಡ್ ಪೂರ್ತಿ ಆಗಿತ್ತು. ನಿಮಗೆ ಗೊತ್ತಿರ್ಬೋದು. ಸಾಕಷ್ಟು ಜನರ ಆರ್ಗ್ಯುಮೆಂಟ್ ಏನು ಅಂತಂದ್ರೆ IPLಗೆ ಮನ್ನಣೆ ಕೊಡ್ತಾ ಇದ್ದಾರೆ. ಒಂದ್ ವೇಳೆ ಉದಾಹರಣೆ ನೋಡಿದ್ರೆ ರಿಕಿ ಪಾಂಟಿಂಗ್ ಅವರದ್ದು, ಅಥವಾ ಉದಾಹರಣೆ ನೋಡಿದ್ರೆ ಮೈಕಲ್ ಕ್ಲಾರ್ಕ್ ಅವರದ್ದು. ಅವರು IPL ಅನ್ನ ಆಡ್ಲಿಲ್ಲ, ಯಾಕೆ ಅಂತಂದ್ರೆ ಅವರು ಕಂಟ್ರಿಗೋಸ್ಕರ ಮುಂದಿನ ಟೂರ್ನಮೆಂಟ್ ಆಡ್ಬೇಕಾಗಿತ್ತು. ಆದ್ರೆ ಇಂಡಿಯನ್ ಕ್ರಿಕೆಟರ್ನಲ್ಲಿ ಈ ಮನೋಭಾವ ನಮಗೆ ಕಾಣಲ್ಲ. IPL ಒಂದು BCCIನ ಟೂರ್ನಮೆಂಟೇ. IPL ಈಸ್ ಲೈಕ್ ಅ ಡೊಮೆಸ್ಟಿಕ್ ಟೂರ್ನಮೆಂಟ್. ಒಂದ್ ವೇಳೆ ಇಂಡಿಯನ್ ಪ್ಲೇಯರ್ಸೇ IPL ಆಡ್ಲಿಲ್ಲ ಅಂದ್ರೆ ಅದ್ರ ಕತೆ ಏನಾಗುತ್ತೆ? ನೋಡಿ, ಜನ ಅರ್ಥ ಮಾಡ್ಕೋಬೇಕು. IPL ಕೂಡ ಅವರ ಟೂರ್ನಮೆಂಟ್ ಅನ್ನೋದು. ಲೈಕ್ ರಣಜಿ ಟ್ರೋಫಿ, ಲೈಕ್ ದೇವಧರ್ ಟ್ರೋಫಿ, ದಿಲೀಪ್ ಟ್ರೋಫಿ, ಡೊಮೆಸ್ಟಿಕ್ ಟೂರ್ನಮೆಂಟ್ ಅದು ಒಂದು. IPL ಅಂದಾಗ ಜನ ಬರೀ ದುಡ್ಡಿನ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಪಾಸಿಟಿವ್ಸ್ನ ಮರ್ತೇ ಬಿಡ್ತಾರೆ. ನೋಡಿ, IPL ಇಂದ ನಿಮ್ಮ ಬೆಂಚ್ ಸ್ಟ್ರೆಂತ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಪ್ಲೇಯರ್ಸ್ ಲೈಕ್ ಯೂಸುಫ್ ಪಠಾಣ್, ರವೀಂದ್ರ ಜಡೇಜಾ, ಗೋನಿ ಅಂತ ಪ್ಲೇಯರ್ಸ್, ವೃದ್ಧಿಮಾನ್ ಸಹಾ ಅಂತ ಕೀಪರ್ IPL ಅಲ್ಲಿ ಚೆನ್ನಾಗಾಡಿ ಇಂಡಿಯಾಗೂ ಕೂಡ ಸೆಲೆಕ್ಟ್ ಆದ್ರು. ನೋಡಿ, ನೀವು ನಿಮ್ಮ ಪೂಲ್ ಆಫ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋವಾಗ ಅಥವಾ ಬೆಂಚ್ ಸ್ಟ್ರೆಂತ್ ಬಗ್ಗೆ ಮಾತಾಡೋವಾಗ ಬೇರೆ ಕಂಟ್ರೀಸ್ಗೆ ಸಿಗದೇ ಇರುವಂತ ಬೆಂಚ್ ಸ್ಟ್ರೆಂತ್ ಇದರಿಂದ ಎಷ್ಟು ಸಿಕ್ಕಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಿಮಗೆ ಗೊತ್ತಿರ್ಬೋದು, ಆಂಡ್ರೂ ಫ್ಲಿಂಟಾಫ್ ಅವರು ನಾವು ಇಂಗ್ಲೆಂಡ್ನ 6-0 ಇಂದ ಸೋಲಿಸಿದಾಗ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂಡಿಯಾ ಅವರು ನಮ್ಮನ್ನ ಈ ರೀತಿ ಸೋಲಿಸೋದಕ್ಕೆ ಕಾರಣ ಅಂದ್ರೆ ಅದು IPL ಅಂತ. IPL ಇಂದಾಗಿ ಇವತ್ತು ಇಂಡಿಯನ್ ಪ್ಲೇಯರ್ಸ್ ತುಂಬಾ ಫ್ರೀಡಮ್ ಇಂದ ಆಡ್ತಾ ಇದ್ದಾರೆ. IPL ಇಂದ ಅವ್ರಿಗೊಂದು ಸೆಕ್ಯೂರಿಟಿ ಸಿಕ್ಕಿದೆ, ಮತ್ತೆ ಪ್ಲೇಯರ್ಸ್ಗೂ ಕೂಡ ಒಂದು ಪಾಸಿಟಿವ್ ನೋಟ್ ಸಿಕ್ಕಿದೆ. IPL ಅಲ್ಲಿ ಚೆನ್ನಾಗಾಡಿದ್ರೆ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. IPL ಅಂದ ತಕ್ಷಣ ನೀವು ಬರೀ ದುಡ್ಡನ್ನ ಯಾಕೆ ನೋಡ್ತೀರಾ? IPL ಇಂದ ಎಂತ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಸಿಕ್ಕಿದ್ದಾರೆ. ಎಷ್ಟು ಜನ IPL ಪ್ಲೇಯರ್ಸ್ ಇಂಡಿಯಾಗೋಸ್ಕರ ಆಡಿದ್ದಾರೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. IPL ನೋಡಿದ್ರೆ ತಮಾಷೆ ಜಾಸ್ತಿ ಇದೆ, ಕ್ರಿಕೆಟ್ ಕಡಿಮೆ ಇದೆ ಅನ್ಸುತ್ತೆ. ನೋಡಿ, ಕ್ರೌಡ್ಗೆ ಅಥವಾ ಹೊರಗಡೆಯಿಂದ ನೋಡೋರ್ಗೆ ಇದೊಂದು ತಮಾಷೆ ಅಂತ ಅನ್ನಿಸ್ಬೋದು. ಆದ್ರೆ IPL ಆಡ್ತಿರೋಂಥ ಕ್ರಿಕೆಟರ್ನ ನೀವು ಕೇಳಿದ್ರೆ ಅದು ಎಷ್ಟು ಪ್ರೆಷರೈಸಿಂಗ್ ಅಂತ ಅವ್ರು ನಿಮಗೆ ಹೇಳ್ತಾರೆ. IPL ಅಲ್ಲಿ ಸ್ಟ್ಯಾಂಡರ್ಡ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಎಲ್ಲ ಟೀಮ್ಸ್ ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ ಅಂದ್ರೆ, ಕ್ರಿಕೆಟ್ ಚೆನ್ನಾಗಿಲ್ಲ ಅಂದಿದ್ರೆ IPL ಇಷ್ಟು ದೂರ ಬರ್ತಾ ಇರಲಿಲ್ಲ. ನಾನು ನಿಮ್ಮನ್ನ ಏನ್ ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮಗೆ ಶೋ ಬೀಸಲ್ಲಿ ಏನ್ ಇಂಟ್ರೆಸ್ಟ್ ಇದೆ? ನಿಮಗೆ ಡೀಸೆಂಟ್ ಲುಕ್ಸ್ ಇದ್ರೂ ಕೂಡ ನೀವು ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ ಅಡ್ವರ್ಟೈಸ್ಮೆಂಟ್ಗಳಲ್ಲಿ. ನೋಡಿ, ನಾನು ಒಬ್ಬ ಕ್ರಿಕೆಟರ್. ನನ್ನ ಕೆಲಸ ಕ್ರಿಕೆಟ್ ಆಡೋದು, ಪರ್ಫಾರ್ಮ್ ಮಾಡೋದು, ಅದು ಫೀಲ್ಡಲ್ಲಿ. ಮಿಕ್ಕಿದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬರುತ್ತೆ ಅಂದ್ರೆ ಅವೆಲ್ಲ ಬರಲಿ, ಆದರೆ ನಾನಾಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಅಂತೂ ತೋರಿಸೋದಿಲ್ಲ. ಯಾಕಂದ್ರೆ ನನ್ನ ಸೆಲೆಕ್ಟ್ ಮಾಡೋದು ಕ್ರಿಕೆಟ್ ಆಡೋದಿಕ್ಕೆ ಮತ್ತೆ ರನ್ ಮಾಡೋದಿಕ್ಕೆ. ಬೇರೆ ಕೆಲಸಗಳಿಗೆಲ್ಲ ಅದರದೇ ಆದ ಜನ ಇದ್ದಾರೆ, ಅವ್ರದ್ದೇ ಆದ ಇಂಡಸ್ಟ್ರಿ ಇದೆ. ನನ್ನ ಸೆಲೆಕ್ಟ್ ಮಾಡೋದು ನಾನು ಕ್ರಿಕೆಟ್ ಆಡಲಿ ಅಂತ, ಆ್ಯಡ್ಸ್ ಮಾಡಲಿ ಅಂತ ಅಲ್ಲ. ಹಾಗಾಗಿ ನನ್ನ ಕೆಲಸ ಏನು ಅಂದರೆ ಇಂಡಿಯಾಗೋಸ್ಕರ ಆಡೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಟೀಮ್ನ ಗೆಲ್ಸೋದು, ಅದ್ರ ಕಡೆ ನನ್ನ ಗಮನ ಇರುತ್ತೆ ಅಷ್ಟೇ. ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಗೌತಮ್ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಲುಕ್ ಇಷ್ಟೊಂದು ಚೆನ್ನಾಗಿದೆ, ನೀವು ಮನ್ಸು ಮಾಡಿದ್ರೆ ಸಿನಿಮಾಗೂ ಹೋಗ್ಬೋದು ಅಂತಾರೆ. ಯಾಕಂದ್ರೆ ಸಾಕಷ್ಟು ಜನ ಕ್ರಿಕೆಟರ್ಸ್ ನೋಡೋದಕ್ಕೆ ಅಷ್ಟೊಂದೇನು ಚೆನ್ನಾಗಿಲ್ಲ, ಆದ್ರೂ ಯಾವಾಗ್ಲೂ ಫಿಲ್ಮ್ ಸ್ಟಾರ್ಗಳ ಜೊತೆಗೆ ಇರ್ತಾರೆ. ಸರ್, ಆನೆಸ್ಟ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಖಂಡಿತ ಯೋಚನೆ ಮಾಡಿಲ್ಲ. ನನ್ನ ಪ್ಯಾಷನ್ ಇರೋದು ಕ್ರಿಕೆಟ್ ಆಡೋದ್ರ ಬಗ್ಗೆ. ಇಲ್ಲಿ ತನಕ ಕ್ರಿಕೆಟ್ ಆಡ್ತಾ ಇರ್ತೀನಿ, ನನ್ನ ಟೀಮ್ನ ಗೆಲ್ಲಿಸ್ತಾ ಇರ್ತೀನಿ, ಅಲ್ಲಿ ತನಕ ನಾನು ಖುಷಿಯಾಗಿರ್ತೀನಿ. ಎಲ್ಲ ಮುಗಿದ್ಮೇಲೆ ಬೇಕಿದ್ರೆ ಯೋಚನೆ ಮಾಡ್ಬೋದು, ಆದರೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಅಂತೂ ನಾನು ಯಾವತ್ತಿಗೂ ಯೋಚಿಸಲ್ಲ. ಶಾರುಖ್ ಖಾನ್ ಜೊತೆಗೆ ನಿಮ್ಮನ್ನ ನೋಡಿದಾಗ ಮನ್ಸಿಗೆ ಬಂದಿರಬೇಕಲ್ಲ ಅದು? ಇಲ್ಲ ಸರ್, ಖಂಡಿತ ಇಲ್ಲ. ನೋಡಿ, ಅದು ಅವರ ಇಂಡಸ್ಟ್ರಿ, ನನ್ನ ಇಂಡಸ್ಟ್ರಿನೇ ಬೇರೆ ಇದೆ. ನನ್ನ ಕೆಲಸ ಕ್ರಿಕೆಟ್ ಆಡೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಅಷ್ಟು ಸಾಕು ನನಗೆ. ಅದು ಬಿಟ್ಟು ಫಿಲಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಹೋಗೋ ಯಾವುದೇ ಆಸಕ್ತಿ ಇಲ್ಲ ನನಗೆ. ಗೌತಮ್, ನೀವು ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ನೀವು ನಿಮ್ಮದೇ ಜಗತ್ತಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ನಾವು ನಿಮ್ಮನ್ನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ, ಎಲ್ಲಾ ಪ್ರಶ್ನೆಗಳಿಗೂ ನೀವು ಸಮಂಜಸವಾದ ಉತ್ತರ ಕೊಟ್ಟಿದ್ದೀರಾ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಅಮಿತ್ ಭಂಡಾರಿ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಬಗ್ಗೆ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಕ್ರಿಕೆಟ್ ಸ್ಟಾರ್ ಗೌತಮ್ ಗಂಭೀರ್ ಅವರ ಮೇಲೆ. ನಾವು ಅವರಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ, ಇವತ್ತಿನ ಕ್ರಿಕೆಟರ್ಸ್ ಕೇವಲ ಹಣಕ್ಕಾಗಿ ಕ್ರಿಕೆಟ್ ಆಡ್ತಾರ ಅಂತ, ಅಥವಾ ಒಬ್ಬ ಕ್ರಿಕೆಟರ್ಗೆ ದೇಶಕ್ಕಿಂತ ಹಣನೇ ಹೆಚ್ಚಾಗತ್ತಾ? ನಾವು ಗೌತಮ್ ಗಂಭೀರ್ ಅವರಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ, ಯಾಕೆ ಅವರು ಪದೇ ಪದೇ ನರ್ವಸ್ ಆಗ್ತಾರೆ ಮತ್ತೆ 100 ರನ್ಗಳನ್ನ ಪೂರೈಸೋದಕ್ಕಿಂತ ಮುಂಚೆ ಔಟ್ ಆಗ್ತಾರೆ ಅಂತ, ಮತ್ತೆ ಅವರ ಇನ್ಸೆಕ್ಯೂರಿಟಿಯಿಂದ ಇರುವಂತಹ ಕಾರಣವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ. ಆಪ್ಕೆ ಅದಾಲತ್ನಲ್ಲಿ ಈಗ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಅಮಿತ್ ಭಂಡಾರಿ ಅವರ ತೀರ್ಪನ್ನ ಕೇಳೋದಕ್ಕೆ. ಎಷ್ಟು ನನಗೆ ಗೌತಮ್ ಬಗ್ಗೆ ಗೊತ್ತಿದೆಯೋ ಚಿಕ್ಕನಿಂದ, ನನಗೆ ರೂಮ್ ಪಾರ್ಟ್ನರ್ ಅವರು ಯಾರಿಗೂ ಗೊತ್ತಿಲ್ಲ. ಆದ್ರೂ ಇಲ್ಲಿವರೆಗೂ ಅವ್ರು ಯಾವ್ಯಾವ ಮ್ಯಾಚ್ಗಳನ್ನ ಆಡಿದಾರೋ, ಅವರು T20 ಆಗಿರ್ಬೋದು ಅಥವಾ ಒನ್ ಡೇ ಮ್ಯಾಚ್ ಆಗಿರ್ಬೋದು, ನನಗನ್ಸುತ್ತೆ ಅವ್ರು ಯಾವತ್ತೂ ರಿಲ್ಯಾಕ್ಸ್ ಆಗಿಲ್ಲ ಅಂತ. ಯಾಕಂದ್ರೆ ಅವ್ರು ಯಾವಾಗಲೂ ಆಟ ಆಡ್ತಿರೋರು ನಾನು ಇಂಡಿಯನ್ ವಿನ್ ಮಾಡಬೇಕು ಅಂತ ಹೇಳಿರೋರು. ಇಷ್ಟೆಲ್ಲ ಆಗಿರೋಂಥ ಗೌತಮ್ ಯಾವಾಗ್ಲೂ ದುಡ್ಡನ್ನ ಮೊದಲನೇ ಆದ್ಯತೆಯನ್ನು ಕೊಟ್ಟಿಲ್ಲ, ಅವರು ಅದನ್ನ ಆಟದ ಬಗ್ಗೆ ಗಮನ ಕೊಡ್ತಾ ಇದ್ರು. ಇವತ್ತು ಎಷ್ಟೋ ಜನ ಹುಡುಗರಿಗೆ ಗೌತಮ್ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ, ಯಾರೇ ಅವ್ರ ಹತ್ರ ಬಂದು ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೇಳಿದ್ರೆ
ಆ ಹುಡುಗರಿಗೆಲ್ಲ ಮೊದಲನೇ ವ್ಯಕ್ತಿಯಾಗಿ ಗೌತಮ್ ಹೆಲ್ಪ್ ಮಾಡ್ತಾರೆ, ಅದು ಡೆಲ್ಲಿಲಿ ಹೇಳಬೇಕು ಅಂದ್ರೆ. ಆಕ್ಚುಲಿ ಅವರೆಲ್ಲ ಹುಡುಗರು ಗೌತಮ್ ಕಡೆಯಿಂದ ಆಡ್ತಾ ಇದ್ದಾರೆ, ಸೆಲೆಕ್ಟರ್ಸ್ ಕಡೆಯಿಂದ ಖಂಡಿತವಾಗ್ಲೂ ಆಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ನನ್ನ ಜಜ್ಮೆಂಟ್ ಏನು ಅಂತ ಹೇಳಿದ್ರೆ ಗೌತಮ್ನ ಮುಕ್ತಗೊಳಿಸ್ತಾ ಇದೀವಿ. ನಮಗೆ ನಂಬಿಕೆ ಇದೆ, ಗೌತಮ್ ಗಂಭೀರ್ ಅವರು ಇದೇ ಆತ್ಮವಿಶ್ವಾಸದಿಂದ ಆಟ ಆಡ್ಲಿ, ದೇಶಕ್ಕೋಸ್ಕರ ರನ್ ಮಾಡ್ಲಿ, ಭಾರತವನ್ನ ಗೆಲ್ಲಿಸ್ತಾ ಇರ್ಲಿ, ಮತ್ತೆ ತಾವು ಕ್ರಿಕೆಟ್ನಲ್ಲಿ ಸಾಕಷ್ಟು ಹೆಸರನ್ನ ಗಳಿಸ್ಲಿ. ನಮ್ಮ ಶುಭಾಶಯಗಳು ನಿಮಗೆ. ಒಂದು ದಿವಸ ಗೌತಮ್ ಗಂಭೀರ್ ಅವರು ಇಂಡಿಯನ್ ಟೀಮ್ನ ಕ್ಯಾಪ್ಟನ್ ಆಗ್ಲಿ, ಪ್ರತಿಯೊಬ್ಬ ಆಟಗಾರನ ಕನಸು ಅದು. ಇವತ್ತಿನ ಶೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇವೆ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.